ಇವತ್ತಿನ ಸೂತ್ರ, ನೀವು ಕರ್ತೃವಲ್ಲ. ನತ್ವಂ ವಿಪ್ರಾದಿಕೋ ವರ್ಣೋ ನಾಶ್ರಮಿ ನಾಕ್ಷಗೋಚರ ಅಸಂಗೋಸಿ ನಿರಾಕಾರೋ ವಿಶ್ವಸಾಕ್ಷಿ ಸುಖೀ ಭವ. ನತ್ವಂ ವಿಪ್ರಾದಿಕೋ ವರ್ಣೋ ನಾಶ್ರಮಿ ನಾಕ್ಷಗೋಚರ ಅಸಂಗೋಸಿ ನಿರಾಕಾರೋ ವಿಶ್ವಸಾಕ್ಷಿ ಸುಖೀ ಭವ. ಈ ಆತ್ಮ ಒಳಗಿರುವ ಚೈತನ್ಯ ಇದು ಯಾವುದೇ ವರ್ಣಕ್ಕೆ ಸೇರಿರೋದ? ನಾನು ಬ್ರಾಹ್ಮಣ, ನಾನು ಕ್ಷತ್ರಿಯ, ನಾನು ವೈಶ್ಯ, ಶೂದ್ರ, ಇನ್ನೊಂದು ಮತ್ತೊಂದು ಮಗಡೊಂದು ಅಂದ್ರೆ ಅದು ಯಾವುದಕ್ಕೂ ಅದು ಸೇರಿದವನಲ್ಲ, ನೀನು ಸೇರಿದವನಲ್ಲ. ಹೋದ್ರೆ ಹೋಗ್ಲಿ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಈ ವರ್ಣಗಳು ಯಾವುದಕ್ಕೂ ಸೇರಿದವನಲ್ಲ ನೀನು. ಕಣ್ಣಿಗೆ ಗೋಚರವಾಗುವಂಥದ್ದ ಅಲ್ಲ. ಓಕೆ, ನಿರಾಕಾರವಾದ ಶುದ್ಧ ಚೈತನ್ಯ ಅದು ಒಳಗಡೆ ಇರುವಂಥದ್ದು. ನಿರಾಕಾರವಾದ ಶುದ್ಧ ಚೈತನ್ಯ ಅದು ಎಲ್ಲವನ್ನ ಸಾಕ್ಷಿ ಭಾವವಾಗಿ ನೋಡ್ತಾ ಇದೆ ಎಲ್ಲವನ್ನ. ಅದೇ ನಾವು ಸಾಕ್ಷಿ ಭಾವದಿಂದ ಗಮನಿಸೋದು. ಇಲ್ಲಿ ಏನ್ ಹೇಳ್ತಾರೆ, ಅದೇ ಹೇಳ್ತಾ ಇದಾರೆ. ನಾವು ಏನನ್ನ ನಮ್ಮ ಯಾವುದ್ರ ಜೊತೆಯನ್ನ ನಾವು ಒಂದು ಗುರುತಿಸ್ಕೊಂಡ್ಬಿಟ್ರೆ ಅಲ್ಲಿ ನಮಗೆ ಮುಕ್ತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಷ್ಟಾವಕ್ರ ಮಹರ್ಷಿ. ನಾನು ಬ್ರಾಹ್ಮಣ ಅನ್ಕೊಂಡ್ರೆ ಅದ್ರ ಜೊತೆ ಮುಕ್ತಿ ಇಲ್ಲ, ಅಥವಾ ಇನ್ನೊಂದು ಕ್ಯಾಸ್ಟ್ ನಮ್ಮ ಜಾತಿಯ ಜೊತೆ. ಈ ಶರೀರ ಎಷ್ಟೋ ಜಾತಿಗಳು ಒಂದೊಂದು ಜನ್ಮದಲ್ಲೂ ಒಂದೊಂದು ಜಾತಿಯಲ್ಲಿ ಹುಟ್ಟು ಬಂದಿದೆ. ಯಾವುದ್ರ ಜೊತೆ ಗುರುತಿಸ್ಕೊಳ್ಳೋದು? ಅಸಂಖ್ಯಾತ ಜನ್ಮಗಳನ್ನ ತಗೊಂಡ್ಬಂದಿದೀವಿ ನಾವು. ಒಂದೊಂದು ಜನ್ಮದಲ್ಲಿ ಒಂದೊಂದು ಕುಲದಲ್ಲಿ ಹುಟ್ಟು ಬಂದಿದೀವಿ. ಯಾವ ಕುಲದ ಜೊತೆ ಗುರುತಿಸ್ಕೊಳ್ಳೋದು? ನಾವು ಗೃಹಸ್ಥರು, ನಾವು ಸನ್ಯಾಸಿಗಳು, ಲಿಮಿಟೆಡ್ ಅದ್ರ ಜೊತೆ ಗುರುತಿಸ್ಕೊಂಬೇಡ. ಅದ್ರ ಜೊತೆ ನಾವು ಗುರುತಿಸ್ಕೊಂಡ್ರೆ ಅಲ್ಲಿ ಮುಕ್ತಿ ಅನ್ನೋದು ಇಲ್ಲ. ಮತ್ತೆ ನಾವು ಕೆಲಸ ಮಾಡುವಾಗ ನಾವು ಇಂಜಿನಿಯರ್ ಆಗಿದ್ದೇವೆ, ಡಾಕ್ಟರ್ ಆಗಿದ್ದೇವೆ, ಅಥವಾ ಟೀಚರ್ ಆಗಿದ್ದೇವೆ, ಯಾವುದೋ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ಆಟೋ ಚಾಲಕರಾಗಿರ್ತೀವಿ, ಅಥವಾ ಗೃಹಿಣಿಯರಾಗಿರ್ಬೋದು. ಇವೆಲ್ಲ ಏನೋ ಯಾವುದೋ ಒಂದು ಪಾತ್ರವನ್ನು ಧರಿಸಿದಂಗೆ. ಕೆಲವು ಸೀಮಿತ ಅವಧಿಯಲ್ಲಿ ಒಂದು ದಿನದಲ್ಲಿ ಒಂದು ಪಾತ್ರವನ್ನ, ಇವಾಗ ಅಡ್ವೊಕೇಟ್ ಆಗಿದ್ದಾರೆ, ಕೋರ್ಟ್ ಇಂದ ಬಂದ ತಕ್ಷಣ ಕೋರ್ಟ್ ತೆಗೆದು ಮನೆಯಲ್ಲಿ ಇದಕ್ಕೆ ಹಾಕ್ಬಿಡ್ತಾರೆ, ಹ್ಯಾಂಗರ್ಗೆ ಹಾಕ್ಬಿಡ್ತಾರೆ, ಮುಗೀತು. ಹಾಗೆ ನಮ್ಮ ಪಾತ್ರದಲ್ಲಿ ಆ ಪಾತ್ರ ನಿರ್ವಹಿಸಿ ಬಂದ್ಬಿಡ್ತೀವಿ ಅಷ್ಟೇ. ಆ ಪಾತ್ರಕ್ಕೆ ಆಳವಾಗಿ ಅದನ್ನೇ ಮನಸ್ಸಿನೊಳಗೆ ತಗೊಂಡ್ಬಿಟ್ರೆ ಅದೇ ಒಂದು ಬಂಧನಕ್ಕೆ ಕಾರಣ ಆಗೋಗ್ಬಿಡುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ನತ್ವಂ ವಿಪ್ರಾದಿಕೋ ವರ್ಣೋ ನಾಶ್ರಮಿ. ನಾನು ಇದು ಅಂತ ಗುರುತಿಸ್ಕೊಂಡ್ರೆ ಅಲ್ಲಿಗೆ ಅವಾಗೇನಾಗುತ್ತೆ, ಬಂಧನಕ್ಕೆ ಸಿಕ್ಕಾಕೊಂಡ್ಬಿಡ್ತೀವಿ. ಅಷ್ಟಾವಕ್ರ ಮಹರ್ಷಿಗಳು ಏನ್ ಹೇಳ್ತಾರೆ, ಅಸಂಗೋಸಿ, ಯಾವುದಕ್ಕೂ ಸಿಕ್ಕಾಕೊಂಬೇಡ. ಅಸಂಗೋಸಿ, ಯಾವುದಕ್ಕೂ ಡಿಟ್ಯಾಚ್ ಯುವರ್ ಸೆಲ್ಫ್, ಯಾವುದಕ್ಕೂ ಸಿಕ್ಕಾಕೊಂಬೇಡ. ಏನೋ ಅಸಂಗೋಸಿ ನಿರಾಕಾರೋ. ನಿರಾಕಾರ ಯಾವುದು? ಆ ಒಳಗಡೆ ಶುದ್ಧ ಚೈತನ್ಯ ಅದಲ್ಲ, ಅದು ನಿರಾಕಾರ. ಅದು ವಿಶ್ವಸಾಕ್ಷಿ, ಎಲ್ಲವನ್ನ ಸಾಕ್ಷಿ ಭಾವದಿಂದ ಗಮನಿಸ್ತಾ ಇದೆ. ಅದಕ್ಕಿನ್ನ ಡೀಟೇಲ್ ಆಗಿ ಹೇಳ್ತಾರೆ, ಮುಂದೆ ಹೇಳ್ತಾರೆ. ಸಾಕ್ಷಿ ಭಾವದಿಂದ ಗಮನಿಸ್ತಾ ಇದೆ. ಯಾವಾಗ ಸಾಕ್ಷಿ ಭಾವದಿಂದ ಎಲ್ಲವನ್ನ ಗಮನಿಸಕ್ಕೆ ಶುರು ಮಾಡ್ತೀವೋ ಅವಾಗ ಏನಾಗುತ್ತೆ, ಈ ಕ್ಷಣದಲ್ಲಿ ಸುಖ, ಈ ಕ್ಷಣದಲ್ಲಿ ಆ ಆನಂದದಲ್ಲಿ ಇರ್ತೀವಿ. ಯಾವಾಗ್ಲೋ ಮುಂದೆ, ಯಾವಾಗ್ಲೋ ಇನ್ನು 20 ವರ್ಷ ಆದ್ಮೇಲೆ, ನಾನು ರಿಟೈರ್ಮೆಂಟ್ ಆದ್ಮೇಲೆ ಸುಖದಲ್ಲಿ ಇರ್ತೀನಿ, ಆತರ ಅಲ್ಲ. ಗುರುಗಳು ಅದಕ್ಕೆ ಹ್ಯಾಪಿನೆಸ್ ಪಾಯಿಂಟ್ ಇಟ್ಟಿರೋದು ನಮಗೆ. ಹ್ಯಾಪಿನೆಸ್ ಪಾಯಿಂಟ್ ಅಲ್ಲಿ ಈ ಕ್ಷಣದಲ್ಲಿ ನೀನ್ ಸುಖವಾಗಿಲ್ಲ ಅಂದ್ರೆ ಮುಂದೆ ಚಾನ್ಸೇ ಇಲ್ಲ ಅಂತ ಹೇಳ್ಬಿಟ್ಟು. ಅರ್ಥ ಆಗ್ತಾ ಇದೆ? ಸೊ ಈ ಶ್ಲೋಕದಲ್ಲಿ ಇದನ್ನ ಹೇಳ್ತಾರೆ. ಏಕೆಂದ್ರೆ ನಾವು ನಮ್ಮ ಬಂಧನಕ್ಕೆ ಕಾರಣ ಯಾವುದಾಗಿದೆ ಅದನ್ನ ಗುರುಗಳು ಹೇಳ್ತಾ ಹೋಗ್ತಾರೆ. ನಮ್ಮ ಬಂಧನಕ್ಕೆ ಕಾರಣ ನಾವು ಗುರುತಿಸ್ಕೊಳ್ಳೋದು. ನಾನು ಹೀಗೆ ಅಂತ ಗುರುತಿಸ್ಕೊಂಡು ಹೋಗ್ತೀವಿ. ಅದು ನಮ್ಮ ಬಂಧನಕ್ಕೆ ಕಾರಣವಾಗ್ತಾ ಇದೆ. ಕೆಲವರಿಗೆ ಏನೋ ಶಾಂತವಾದ ಸ್ಥಳದಲ್ಲಿ ಇರ್ಬೇಕು, ಕೆಲವರಿಗೆ ಶಬ್ದಗಳಂದ್ರೆ ಆಗೋದಿಲ್ಲ. ಕೆಲವರಿಗೆ ಆಹಾರ ಚೆನ್ನಾಗಿರ್ಬೇಕು, ಸ್ವಲ್ಪ ಉಪ್ಪು ಕಡಿಮೆ, ಉಪ್ಪು ಸಾಂಬಾರ್ ಪದಾರ್ಥಗಳು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಅದು ಪರವಾಗಿಲ್ಲ. ಬಟ್ ಒಂದೊಂದ್ಸರಿ ಶಬ್ದಗಳೇ ಇರುವಂತ ಜಾಗದಲ್ಲಿ ಇರಬೇಕು ಅನ್ಸಿದ್ರೆ ಅವಾಗ ಏನ್ ಮಾಡ್ತೀವಿ, ಅದನ್ನ ಮನಸ್ಸಿನೊಳಗೆ ತುಂಬಾ ಆಳವಾಗಿ ಗುರುತಿಸ್ಕೊಂಡ್ಬಿಟ್ರೆ ಸಿಕ್ಕಾಕೊಂಡ್ವಿ. ಮತ್ತೆ ಆಹಾರ ಇದೇ ತರ ಇರ್ಬೇಕು, ಅಕಸ್ಮಾತ್ ಆಹಾರ ಆ ತರ ಸಿಕ್ಲಿಲ್ಲಪ್ಪ, ಅವಾಗ ಏನ್ ಮಾಡ್ತೀವಿ, ಮತ್ತೆ ಅದು ನಮ್ಮ ಬಂಧನಕ್ಕೆ ಮನಸ್ಸಿನಲ್ಲಿ ನಾವು ನಮ್ಮ ಸಮತೋಲನವನ್ನ ಕಳ್ಕೊಳ್ಳೋಕೆ ಮಾಡುತ್ತೆ. ನಾವು ಯಾವುದ್ರ ಜೊತೆ ಗುರುತಿಸ್ಕೊಳ್ತೀವೋ ಅದೇ ನಮಗೆ ಬಂಧನಕ್ಕೆ ಒಳಪಟ್ಟು ಮಾಡುತ್ತೆ. ನಾವು ಇದನ್ನ ಇಷ್ಟಪಡ್ತೀವಿ, ಇದನ್ನ ಇಷ್ಟಪಡಲ್ಲ, ಇದೆರಡೂ ನಮಗೆ ಬಂಧನಕ್ಕೆ ಕಾರಣವಾಗುತ್ತೆ. ಇಷ್ಟಪಡಿ ಬೇಡ ಅಂತ ಇಲ್ಲ, ಅದನ್ನು ತುಂಬಾ ಆಳವಾಗಿ ಒಳಗಡೆ ತಗೊಂಬೇಡಿ ಮನಸ್ಸಿನ ಒಳಗೆ. ಸೊ ಕೆಲವರಿಗೆ ಕ್ರೌಡಲ್ಲಿ ಇರಕ್ಕೆ ಇಷ್ಟಪಡಲ್ಲ, ಗುಂಪಿನ ಮಧ್ಯದಲ್ಲಿ. ಗುಂಪನ್ನು ಯಾಕೆ ಅಂದ್ರೆ ಯಾರೋ ಒಬ್ರು ಯಾವಾಗ್ಲೋ ಜೀವನದಲ್ಲಿ ಒಂದ್ಸರಿ ಅವ್ರ ಗುಂಪಲ್ಲಿ ಇದ್ದಾಗ ಅವ್ರಿಗೆ ಅವಮಾನ ಮಾಡಿಬಿಟ್ಟಿರ್ತಾರೆ. ಅದಕ್ಕೆ ಅವ್ರಿಗೇನ್ ಅನ್ಸುತ್ತೆ, ಗುಂಪನ್ನು ನೋಡಿದ ತಕ್ಷಣ ಓಡೋಗ್ಬೇಕು ಅನ್ನಿಸ್ತಾರೆ. ಅರ್ಥ ಆಗ್ತಾ ಇದೆಯಲ್ಲ?
ಸೊ ಅದು ಮನಸ್ಸಿನಲ್ಲಿ ಪ್ರತಿ ಸರಿ ಗುಂಪು ನೋಡಿದಾಗಲೂ ಹಿಂಗೆ ಆಗ್ಬೋದೇನೋ, ಅವಮಾನ ಮಾಡ್ಬೋದೇನೋ ಅಂತ ಆ ಐಡೆಂಟಿಫಿಕೇಶನ್ ಅದರಲ್ಲಿ ಸಿಕ್ಕಾಕೊಂಡಿರ್ತಾರೆ. ಇನ್ನು ಕೆಲವರು ನೋಡಿ, ಅವ್ರಿಗೆ ಒಬ್ಬರೇ ಇರಕ್ಕಾಗಲ್ಲ, ಯಾವಾಗಲೂ ಸುತ್ತಲೂ ಜನ ಇರಬೇಕು. ಜನ ಇಲ್ಲ ಅಂದ್ರೆ ಅವ್ರು ಏನೋ ಕಳ್ಕೊಂಡ್ಬಿಟ್ಟಂಗೆ ಅವ್ರಿಗೆ. ಅವ್ರು ಯಾವತ್ತೂ ಒಬ್ಬರೇ ಇರಕ್ಕಾಗೋದಲ್ಲ, ಮೌನವಾಗೂ ಇರಕ್ಕಾಗೋದಿಲ್ಲ. ಯಾವಾಗಲೂ ಶಬ್ದದ ಮಧ್ಯೆಯಲ್ಲೇ ಇರಬೇಕು, ಜನರ ಮಧ್ಯೆಲ್ಲ ಇರಬೇಕು ಅವರು. ಓಕೆ, ಅವರು ಮೌನವನ್ನ ಇಷ್ಟಪಡೋದಿಲ್ಲ. ಅವ್ರಿಗೆ ಮೌನ ಅಂದ್ರೆ ಒಂದು ರೀತಿ ಬೇಸರ ಅವ್ರಿಗೆ. ಓಕೆ, ಸಮಾಜದಲ್ಲಿ 90% ಜನ ಮೌನವನ್ನ ಅಥವಾ ಒಬ್ಬರೇ ಇರೋದಕ್ಕೆ ಇಷ್ಟಪಡೋದಿಲ್ಲ. ಅವರು ಎಲ್ಲರ ಮಧ್ಯೆ ಇರಬೇಕು. ಅದಕ್ಕೇನ್ ಮಾಡ್ತಾರೆ, ಕಾರಲ್ಲಿ ಹೋಗುವಾಗ ಜೋರಾಗಿ ಮ್ಯೂಸಿಕ್ ಹಾಕೊಂಡು ಶಬ್ದಗಳು, ಅವ್ರು ಒಬ್ಬರೇ ಹೋಗ್ತಾ ಇದ್ರು ಆ ಶಬ್ದ, ಯಾಕೆಂದ್ರೆ ಯಾವುದೋ ಒಂದು ಶಬ್ದ ನಡೀತಾ ಇರ್ಬೇಕು ಅವ್ರಿಗೆ. ರಾತ್ರಿ 12 ಆದ್ರೂ ಒಂದು ಶಬ್ದ ಅಷ್ಟು ಸಿಕ್ಕಾಕೊಂಡ್ಬಿಟ್ಟಿದೀವಿ. ಇದೆಲ್ಲ ಬಂಧನಕ್ಕೆ ಕಾರಣ ಆಗತ್ತೆ. ಏನು, ನಾವು ಯಾವ್ದ್ರ ಜೊತೆ ಗುರುತಿಸ್ಕೊಳ್ತೀವೋ ಅದು ನಮಗೆ ದುಃಖಕ್ಕೆ ಕಾರಣವಾಗತ್ತೆ. ಕೇಳಿಸ್ಕೊತಾ ಇದ್ದೀರಾ? ರಿಯಾಲ್ ವಿತ್ ಮೀ? ಸೊ ಅದಕ್ಕೆ ಗುರುಗಳು ಏನ್ ಹೇಳ್ತಾರೆ, ನೀವೇನು ಅಂತ ನಿಮಗೆ ಗೊತ್ತಿಲ್ಲಪ್ಪ, ನಿಮ್ ಒಳಗಡೆ ಎಂತ ಶಕ್ತಿ ಇದೆ ಅಂತ ನಿಮಗೆ ಗೊತ್ತಿಲ್ಲ. ಸೊ ಅದಕ್ಕೆ ಏನ್ ಮಾಡ್ತೀರಿ, ಅದಕ್ಕೆ ನಮ್ಮ ಶಿಬಿರಗಳಿಗೆ ಬಂದಾಗ, ಆರ್ಟ್ ಆಫ್ ಲಿವಿಂಗ್ ಶಿಬಿರಗಳಿಗೆ ಬಂದಾಗ, ಈ ಹೊರಗಡೆ ಏನೇನು ಯಾವ್ದಾವ್ದ್ರ ಜೊತೆ ಗುರುತಿಸ್ಕೊಂಡಿದೀವಲ್ಲ, ಆ ಒಂದೊಂದೇ ಕಳಚ್ತಾ ಹೋಗುತ್ತೆ. ಆ ಕಳಚ್ತಾ ಹೋದಾಗ ಚಡಪಡಿಕೆ ಶುರು ಆಗ್ಬಿಡುತ್ತೆ. ನೀವು DSN ಕೋರ್ಸಲ್ಲಿ ಇದು ಅನುಭವ ಮಾಡ್ತೀವಿ. ಒಂದೊಂದೇ ಲೇಬಲ್ ಕಿತ್ತಾಕ್ಸ್ತಾರಲ್ಲ, ಲೇಬಲ್ ಕಿತ್ತಾಕ್ಸಿದಾಗ ಅವಾಗ ಏನಾಗತ್ತಂದ್ರೆ ಕೊನೆಗೆ ಎಲ್ಲ ಅದು ಬ್ರೇಕಿಂಗ್ ದ ಬ್ಯಾರಿಯರ್ ಅಂತ ಅದಕ್ಕೆ ಹೇಳೋದು. ಜ್ಞಾನ ಅಂದ್ರೆ ಏನು, ಯಾವುದೋ ಒಂದು ಫಿಕ್ಸೆಡ್ ಐಡೆಂಟಿಟಿ ಅಲ್ಲ ನಾಲೆಡ್ಜ್ ಅಂದ್ರೆ. ಓಕೆ, ಸೊ ಯಾವುದಕ್ಕೂ ಸಿಕ್ಕಾಕೊಳ್ಳದೆ ಇರೋದೇ ಜ್ಞಾನ, ಯಾವುದ್ರ ಜೊತೆ ಗುರುತಿಸ್ಕೊಳ್ಳದೆ ಇರೋದೇ ಜ್ಞಾನ. ಮತ್ತೆ ಶರೀರದ ಜೊತೆ ಗುರುತಿಸ್ಕೊಳ್ತೀವಿ, ನಾನು ಹೆಣ್ಣು ನಾನು ಗಂಡು ಅಂತ. ಏನ್ ಇದೊಂದೇ ಸರಿನಾ ಈ ಶರೀರ ತಗೊಂಡ್ಬಂದಿರೋದು? ಎಷ್ಟೋ ಸರಿ ಗಂಡು ಶರೀರದಿಂದ ಬಂದಿದೀವಿ ಭೂಮಿ ಮೇಲೆ, ಎಷ್ಟೋ ಸರಿ ಹೆಣ್ಣು ಶರೀರಗಳನ್ನು ತಗೊಂಡು ಬಂದಿದೀವಿ ನಾವು. ಅದ್ರ ಜೊತೆ ಗುರುತಿಸ್ಕೊಂಡ್ರು ನಾನು ತುಂಬಾ ಸುಂದರವಾಗಿದ್ದೀನಿ, ನಾನು ತುಂಬಾ ಹ್ಯಾಂಡ್ಸಮ್ ಆಗಿದ್ದೀನಿ, ಅದ್ರ ಜೊತೆ ಗುರುತಿಸ್ಕೊಂಡ್ರು ಆವಾಗ್ಲೂ ಮೋಕ್ಷ ಇಲ್ಲ, ಮುಕ್ತಿ ಇಲ್ಲ. ಆಮೇಲೆ ನಾನು ತುಂಬಾ ಯುವಕನಾಗಿದ್ದೇನೆ ಅಥವಾ ಸೊ ನಾವು ಯುವಕರಾಗ್ತೀವಿ, ಮಧ್ಯವಯಸ್ಕರಾಗ್ತೀವಿ, ಮತ್ತೆ ವಯಸ್ಸಾದವರು ಆಗ್ತೀವಿ. ಇದು ಪ್ರತಿ ಜನ್ಮದಲ್ಲೂ ಇದು ಹಾಗೆ ಎಷ್ಟೋ ಸರಿ ಜನ್ಮಗಳು ತಗೊಂಡ್ ಬಂದಿದ್ದೀವಿ ನಾವು. ಪ್ರತಿ ಜನ್ಮದಲ್ಲೂ ಬಾಲ್ಯ, ಯೌವನ, ಕೌಮಾರ, ವಾರ್ಧಕ್ಯ ಇವೆಲ್ಲ ಇದ್ದೇ ಇದೆ ಇದೆಲ್ಲ. ಸೊ ಮತ್ತೆ ನಮ್ಗೆ ಇನ್ನೊಂದು ನೋಡಿ, ಇದರಲ್ಲಿ ಗುರುಗಳು ಹೇಳ್ತಾರೆ, ನಮ್ ಸುತ್ತಲೂ ಇರೋರಿಗೆಲ್ಲ ವಯಸ್ಸಾಗ್ತಾ ಇರತ್ತೆ. ಆದ್ರೆ ನಮ್ಗೆ ಎಷ್ಟೋ ಸರಿ ಅನ್ಸತ್ತೆ ನನ್ಗೇನು ವಯಸ್ಸೇ ಆಗ್ತಾ ಇಲ್ವಲ್ಲಪ್ಪ ಅಂತ. ಬೇರೆಯವ್ರು ಹೇಳ್ತಾರೆ, ಏನ್ರಿ ನಿಮ್ಗೆ ವಯಸ್ಸಾಗ್ತಾ ಇದೆ ಅಲ್ವಾ, ಎಷ್ಟು ಬೇಗ ಆಗೋಯ್ತು, 55 ವರ್ಷ 50. ಆದ್ರೆ ನಮಗ ಒಳಗಡೆಯಿಂದ ವಯಸ್ಸಾಗ್ತಾ ಇಲ್ಲ ಅಂತ ನಮ್ಗೆ ಅನ್ಸತ್ತೆ. ಯಾಕೆ ಹೇಳಿ? ನಾವು ಈ ಶರೀರ ಅಲ್ವಲ್ಲ. ಈ ಶರೀರ ಅಂತ ನಾವು ಅನ್ಕೊಂಡಿದ್ರೆ ಅವಾಗ ನಮಗೆ ವಯಸ್ಸು ಗೊತ್ತಾಗೋದು. ಆ ಒಳಗಡೆ ಇರುವ ಚೈತನ್ಯಕ್ಕೆ ಅದು ಯಾವಾಗಲೂ ನಿತ್ಯ ನೂತನ. ಒಳಗಡೆ ಇರುವ ಶುದ್ಧ ಚೈತನ್ಯ ಇದೆಯಲ್ಲ, ಅದು ಯಾವಾಗಲೂ ನಿತ್ಯ ನೂತನ. ಸೊ ನಮಗೆ ಮನಸ್ಸಿನಲ್ಲಿ ಅದಿರತ್ತೆ ವಯಸ್ಸಾಗೋಗ್ಬಿಟ್ಟಿದೆ ಅಂತ. ಮತ್ತೆ ಕೆಲವರು ಮಕ್ಕಳು ಧ್ಯಾನ ಮಾಡಕ್ ಕರೆದ್ರೆ, ಮೆಡಿಟೇಷನ್ಗೆ ಬನ್ನಿ ಅಂದ್ರೆ, ನಾವಿನ್ನ ಚಿಕ್ಕ ವಯಸ್ಸು, ನಮ್ದು ತುಂಬಾ ಜೀವನ ಇದೆ, ಆ ಜೀವನ ಎಲ್ಲ ನೋಡ್ಬಿಟ್ಟು ಆಮೇಲೆ ಬರ್ತೀವಿ ಧ್ಯಾನ ಮಾಡೋದಕ್ಕೆ. ಕೊನೆಯಲ್ಲಿ ರಿಟೈರ್ ಆದಾಗ ಧ್ಯಾನ ಮಾಡ್ತೀವಿ. ಅಂದ್ರೆ ಏನು, ಧ್ಯಾನ ಮಾಡೋದು ಎಂಜಾಯ್ ಮಾಡೋದಕ್ಕೆ ಅಡ್ಡನ? ಅವ್ರೇನ್ ಅನ್ಕೊಳ್ತಾರೆ, ಧ್ಯಾನ ಮಾಡೋದ್ರಿಂದ ಏನೋ ನಾವು ಜೀವನದಲ್ಲಿ ಅನುಭವಿಸೋದಕ್ಕೆ ಅದು ಅಡ್ಡವಾಗತ್ತೆ ನಮಗೆ. ಸೊ ಅದಕ್ಕೆ ಗುರುಗಳು ಹೇಳ್ತಾರೆ, ನಮ್ಮ ಒಳಗಡೆ ಆ ಒಂದು ಶುದ್ಧ ಚೈತನ್ಯ ಇದೆ, ಅದಕ್ಕೆ ಯಾವತ್ತಿಗೂ ವಯಸ್ಸಾಗುತ್ತೆ ಅಂತ ಅನ್ಸೋದಿಲ್ಲ. ನಾವು ಶರೀರಕ್ಕೆ ಎಷ್ಟೇ ವಯಸ್ಸಾದ್ರೂ ಒಳಗಡೆಯಿಂದ ಅದೇ ಚೈತನ್ಯ, ಅದೇ ಉತ್ಸಾಹ ಇರುತ್ತೆ. ಕೆಲವ್ರು ಏನ್ ಮಾಡ್ತಾರೆ, ತಮ್ಮ ಪ್ರತಿಭೆಯಿಂದ ಗುರುತಿಸ್ಕೊಳ್ತಾರೆ, ಟ್ಯಾಲೆಂಟ್ ಇಂದ. ಐ ಆಮ್ ವೆರಿ ಹೈಲಿ ಸ್ಕಿಲ್ಡ್ ಅಂಡ್ ಟ್ಯಾಲೆಂಟೆಡ್ ಅಂತ. ಇನ್ನು ಕೆಲವರು ನಮ್ಮ ಹತ್ರ ಆ ಟ್ಯಾಲೆಂಟ್ ಇಲ್ವಲ್ಲ ಅಂತ ಅದ್ರ ಜೊತೆನೂ ಗುರುತಿಸ್ಕೊಳ್ತಾರೆ. ಇರೋದನ್ನು ಗುರುತಿಸ್ಕೊಳ್ತಾರೆ, ಇಲ್ಲದೆ ಇರೋದ್ರ ಜೊತೆನೂ ಗುರುತಿಸ್ಕೊಳ್ಳೋದು. ಮತ್ತೆ ಇನ್ನ ಹೆಚ್ಚಿಗೆ ಪಡ್ಕೊಬೇಕು ಅಂತ ಒದ್ದಾಟ. ಆಮೇಲೆ ಅದನ್ನು ಉಪಯೋಗಿಸ್ಕೊಳ್ಳಿಲ್ವೇ ಅಂತ ಸರಿಯಾಗಿ ಅದಕ್ಕೊಂದು ಒದ್ದಾಟ. ನೋಡಿ ಮನಸ್ಸಿನ ಒಂದು ಪ್ಯಾಟರ್ನ್ಸ್ ಹೆಂಗ್ ಓಡುತ್ತೆ ಅಂತ.
ಆಮೇಲೆ ಇನ್ನೊಂದೇನು, ಇನ್ಯಾರಿಗನ್ನ ನಮಗನ್ನ ಚೆನ್ನಾಗಿ ಟ್ಯಾಲೆಂಟ್ಸ್ ಇದ್ರೆ, ಪ್ರತಿಭೆಗಳಿದ್ರೆ ಹೊಟ್ಟೆ ಕಿಚ್ಚಬೇರೆ ಅದು, ಅದ್ರ ಬಗ್ಗೆ ಸಂತೋಷ ಇಲ್ಲ. ಸೊ ನಾವು ಒಳಗಡೆಯಿಂದ ಹೊಟ್ಟೆ ಕಿಚ್ಚು ಶುರುವಾಗ್ಬಿಡುತ್ತೆ, ಒಂಥರ ಮನಸ್ಸೆ ಮುಖ ಎಲ್ಲ ಒಂಥರ ಇದಾಗ್ಬಿಡುತ್ತೆ. ಯಾಕೆ ಹೇಳಿ, ಅವ್ರು ನಮ್ಗನ್ನ ತುಂಬಾ ಟ್ಯಾಲೆಂಟೆಡ್ ಅಲ್ವಾ. ಇದಕ್ಕೆ ಗುರುಗಳು ಹೇಳ್ತಾರೆ, ಕಲಾಕಾರರಲ್ಲಿ ಇದು ಜಾಸ್ತಿ ಇದೆ ಅಂತ. ಕಲಾಕಾರರಲ್ಲಿ ಮತ್ತೆ ಬಿಸ್ನೆಸ್ ಕಮ್ಯುನಿಟೀಸ್ ಅಲ್ಲಿ ವ್ಯವಹಾರ ಇದು ಬಿಸ್ನೆಸ್ ಮಾಡ್ತಾರಲ್ಲ, ಅವರಲ್ಲೂ ಕೂಡ ಈ ಒಂದು ಹೊಟ್ಟೆ ಕಿಚ್ಚು ಜಾಸ್ತಿ ಇರುತ್ತೆ. ಕಲಾಕಾರರಲ್ಲಿ ನೋಡಿ, ಒಂದು ಸ್ಟೇಜ್ ಮೇಲೆ ಇಬ್ಬರು ಅದ್ಭುತವಾದ ಕಲಾಕಾರರಿದ್ರು, ಒಬ್ರು ಇನ್ನೊಬ್ಬರನ್ನ ಹೊಗಳಬೇಕು ಅಂದ್ರೆ ಅಕಸ್ಮಾತ್ ಹೊಗಳಿದ್ರು ಏನೋ ಒಂಥರ ಆರ್ಟಿಫಿಷಿಯಲ್ ಆಗಿರುತ್ತೆ ಅದು. ಅರ್ಥ ಆಗ್ತಾ ಇದೆಯಲ್ಲ, ಅದ್ರ ಜೊತೆ ಗುರುತಿಸ್ಕೊಳ್ಳೋದು. ಸೊ ಇಲ್ಲಿ ಗುರುಗಳು ಹೇಳ್ತಾರೆ, ನೀನು ಏನು, ಯು ಆರ್ ನಾಟ್ ದ ಡೂವರ್, ನೀನು ಕರ್ತೃ ಅಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಇನ್ ಕೆಲವರು ತಮ್ಮ ನಾವು ಸ್ಟೇಟಸ್ಸು, ಪ್ರೆಸ್ಟೀಜು ಇದ್ರ ಬಗ್ಗೆ ಗುರುತಿಸ್ಕೊಳ್ತೀವಿ, ಹಣ ಅಂತಸ್ತಿನ ಜೊತೆ ಗುರುತಿಸ್ಕೊಳ್ತೀವಿ. ಸೊ ಅದು ಕೂಡ ಬಂಧನಕ್ಕೆ ಕಾರಣವಾಗ್ಬಿಡುತ್ತೆ ಒಂದೊಂದ್ಸರಿ. ಇರಬಾರ್ದು ಅಂತ ಹೇಳ್ತಾ ಇಲ್ಲ, ಗುರುತಿಸ್ಕೊಂಡ್ರೇನೆ ಅದು ಆಳವಾಗಿ ನಮ್ಮ ಮನಸ್ಸಿನೊಳಗೆ ಒಳಗೆ ಹೋಗ್ಬಿಟ್ಟಾಗ ಪ್ರತಿಯೊಂದು ಜೀವಕೋಶದಲ್ಲೂ ಎಂಟರ್ ಆಗ್ಬಿಡುತ್ತೆ ಕೆಲವರಿಗೆ. ಅವಾಗೇನಾಗತ್ತೆ, ಅದು ಕೂಡ ನಮಗೆ ಬಂಧನವಾಗುತ್ತೆ. ಸೊ ಇದೊಂದು. ಇನ್ನು ಕೆಲವರು ಏನ್ ಮಾಡ್ತಾರೆ, ಇವಾಗ ಹಾಡ್ಬೇಕು, ಇವಾಗ ಸತ್ಸಂಗಲ್ಲಿ ಬಂದು ಹಾಡು ಹೇಳಿ ಡ್ಯಾನ್ಸ್ ಮಾಡಿ ಅಂದ್ರೆ, ಓ ಯಾರೇನು ಅನ್ಕೊಳ್ತಾರೋ ಏನೋ. ಎಲ್ಲ ಕಣ್ಮುಚ್ಕೊಂಡಿದ್ದಾಗ ಅವಾಗ ಎದ್ದು ನಿಂತ್ಕೊಂಡು ಡ್ಯಾನ್ಸ್ ಮಾಡೋದು, ಅಥವಾ ಎಲ್ಲರೂ ಕಣ್ಮುಚ್ಕೊಂಡಿದ್ದಾಗ ಹಾಡು ಹೇಳಕ್ ಶುರು ಮಾಡಿ. ಹಂಗಂತೇಳಿ ಬಸ್ಸಲ್ಲಿ ಹಾಡಿ ರೋಡಲ್ಲಿ ಹೋಗಿ ನಿಂತ್ಕೊಂಡು ಡ್ಯಾನ್ಸ್ ಮಾಡಿ ಅಂತ ಹೇಳ್ತಾ ಇಲ್ಲ. ಅರ್ಥ ಆಗ್ತಾ ಇದೆಯಲ್ಲ, ರೋಡಲ್ಲಿ ಹೋಗಿ ನಿಂತ್ಕೊಂಡು ಡ್ಯಾನ್ಸ್ ಮಾಡಿ ಅಂತ ಹೇಳ್ತಾ ಇಲ್ಲ. ಆದ್ರೆ ಒಳಗಡೆ ಇರುವ ಆ ಲೈಫ್ ಇದೆ ನೋಡಿ, ನಮ್ಮ ಈ ಒಳಗಡೆ ಆ ಜೀವವನ್ನ, ನಮ್ಮ ಒಳಗಡೆ ಆ ಲೈಫ್ನ ಬ್ಲಾಸಮ್ ಹಾಕಕ್ಕೆ ಬಿಡ್ಬೇಕು ನಾವು. ನಮ್ಮ ಯಾವುದ್ರ ಜೊತೆ ಗುರುತಿಸ್ಕೊಳ್ತಾ ಇದೀವಿ ಅದನ್ನ ನಮ್ಮ ಜೀವನವನ್ನು ನುಂಗು ಬಿಡಬಾರ್ದು. ಅರ್ಥ ಆಗ್ತಾ ಇದೆಯಾ? ನಾವು ಯಾವ್ದ್ರ ಜೊತೆ ಗುರುತಿಸ್ಕೊಂಡಿದೀವೋ ಅದನ್ನ ನಮ್ಮ ಜೀವನವನ್ನು ನುಂಗು ಬಿಡಬಾರ್ದು. ಓಕೆ, ಇವೆಲ್ಲ ನೋಡಿ, ಅದಕ್ಕೆ ಈ ಪ್ರಪಂಚವನ್ನು ಗಮನಿಸ್ತಾ ಇದ್ರೆ ಈ ಪ್ರಪಂಚದಲ್ಲಿ ಪದರಗಳಾಗಿ ಎಲ್ಲ ಇದೆ, ಪೊರೆಯಾಗಿ. ಓಕೆ, ಒಂದು ನಾ ಹೆಣ್ಣಿನ ಶರೀರ ತಗೊಂಡಿದ್ದೀನಿ ಅಥವಾ ಗಂಡಿನ ಶರೀರ ತಗೊಂಡಿದ್ದೀನಿ, ಇದೊಂದು ಪೊರೆ. ತಮ್ಮನ್ನು ತಾವು ಆ ರೀತಿ ಅದ್ರ ಜೊತೆ ಗುರುತಿಸ್ಕೊಳ್ಳೋದು, ಅಥವಾ ಮನಸ್ಸಿನ ಜೊತೆ, ಮನಸ್ಸಿನಲ್ಲಿ ನಡೀತಾ ಇರುವ ಅಪ್ಸ್ ಅಂಡ್ ಡೌನ್ಸ್ ಬಗ್ಗೆ ಅದ್ರ ಜೊತೆ ಗುರುತಿಸ್ಕೊಳ್ಳೋದು. ಅದನ್ನ ಕೆಲವರಿಗೆ ಮನಸ್ಸಲ್ಲಿ ಏನಾಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗಲ್ಲ. ಮನಸ್ಸಿನ ಬಗ್ಗೆ ಅರಿವೇ ಇರೋದಿಲ್ಲ ಕೆಲವರಿಗೆ. 70% ಜನ ಸಮಾಜದಲ್ಲಿ ಶರೀರದ ಬಗ್ಗೆ ಅರಿವಿಲ್ಲ. ಏನೋ ಅವೇರ್ನೆಸ್ ಅನ್ನೋ ಶಬ್ದನೇ ಗೊತ್ತಿಲ್ಲ. ಇವಾಗ ನಮಗೆ ಆರ್ಟ್ ಆಫ್ ಲಿವಿಂಗ್ ಬಂದ್ಮೇಲೆ, ಸುದರ್ಶನ್ ಕ್ರಿಯೆ ಕಲ್ತ್ಕೊಂಡ್ಮೇಲೆ, ಆವಾಗ ಪಂಚಕೋಶ ಧ್ಯಾನ ಮಾಡಿಸ್ತಾರೆ ನೋಡಿ, ಅವಾಗ ಗೊತ್ತಾಗತ್ತೆ. ಒಂದೊಂದೇ ಕೋಶಗಳ ಬಗ್ಗೆ ಧ್ಯಾನ ಮಾಡಿಸ್ತಾ ಇದ್ದಾಗ, ಓ ಇಷ್ಟೆಲ್ಲ ಲೇಯರ್ಸ್ ಇದೆಯಾ ಒಳಗಡೆ ಅಂತ. ಅದರ್ವೈಸ್ ನಮ್ಮ ಒಳಗಡೆ ನಾನು ಅಂದ್ರೆ ನಮ್ಮ ಶರೀರ ಅಂತ ಅನ್ಕೊಂಡಿದ್ವಿ ಅಷ್ಟೇ, ಒಳಗಡೆ ಏನಿದೆ ಗೊತ್ತಿಲ್ಲ ನಮ್ಗೆ. ಅರ್ಥ ಆಗ್ತಾ ಇದೆಯಲ್ಲ? ಯಾರೋ ಕೆಲವು ಜನರಿಗೆ ಮಾತ್ರ ತಮ್ಮ ಶರೀರ ಬಿಟ್ಟು ತಮ್ಮ ಮನಸ್ಸಿನ ಬಗ್ಗೆ ಅರಿವಿದೆ. ಇಲ್ಲಾಂದ್ರೆ ಯಂತ್ರಗಳ ರೂಪದಲ್ಲಿ ಪ್ರಪಂಚ ಎಲ್ಲ ನಡ್ಕೊಂಡು ಹೋಗ್ತಾ ಇದೆ. ಈ ಪ್ರಪಂಚ ಎಲ್ಲ ಯಾಂತ್ರಿಕವಾಗಿ ನಡ್ಕೊಂಡು ಹೋಗ್ತಾ ಇದೆ. ನಮಗೆಲ್ಲ ಏನ್ ಗೊತ್ತಾಗ್ತಾ ಇದೆ ಅಂದ್ರೆ, ಗುರುಗಳು ನಮಗೆ ಧ್ಯಾನ ಕಲಿಸಿದ್ದಾರೆ. ಧ್ಯಾನ ಕಲಿಸಿರೋದ್ರಿಂದ ಮನಸ್ಸಿನ ಬಗ್ಗೆ ಅರಿವಿದೆ ನಮಗೆ. ಮನಸ್ಸಿನಲ್ಲಿ ಬಂದು ಹೋಗ್ತಾ ಇರುವ ಆಲೋಚನೆಗಳ ಬಗ್ಗೆ ಅರಿವಿದೆ. ಮನಸ್ಸಿನಲ್ಲಿ ಬಂದು ಹೋಗ್ತಾ ಇರುವ ಭಾವನೆಗಳ ಬಗ್ಗೆ ಅರಿವಿದೆ. ಅದಕ್ಕೆ ಒಂದೊಂದ್ಸರಿ ನಾವು ಹೇಳ್ತಾ ಇರ್ತೀವಿ ಏನು ಅಂದ್ರೆ, ಓ ಇವತ್ತು ತುಂಬಾ ಆಲೋಚನೆಗಳ ಪ್ರವಾಹ ಜಾಸ್ತಿ ಆಗೋಯ್ತು ಮನಸ್ಸಿನಲ್ಲಿ ಅಂತ. ಏನೋ ಅಂದ್ರೆ, ಆಲೋಚನೆಗಳ ಪ್ರವಾಹದ ಬಗ್ಗೆ ನೀವು ಎಕ್ಸ್ಪೀರಿಯನ್ಸ್ ಮಾಡಿದೀರಾ ಅಂದ್ರೆ, ಆಲೋಚನೆಗಳೇ ಇಲ್ಲದೆ ಇರೋ ಸ್ಥಿತಿ ಕೂಡ ನೀವು ಎಕ್ಸ್ಪೀರಿಯನ್ಸ್ ಮಾಡಿದೀರಾ ಅಂತ ಆಯ್ತು. ಆಲೋಚನೆ ಇಲ್ಲದೆ ಇರುವ ಸ್ಥಿತಿಯನ್ನು ಕೂಡ ನಾವು ಅನುಭವಿಸಿದೀವಿ ಅಂತ ಆಯ್ತು. ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೀವಿ. ಸೊ ಇದನ್ನ ಗಮನಿಸ್ತಾ ಇರೋದು ಯಾರು? ಮನಸ್ಸು. ಮನಸ್ಸಿನಲ್ಲಿ ಆಲೋಚನೆಗಳು ಬಂದು ಹೋಗ್ತಾ ಇದೆ. ಆದ್ರೆ ಮನಸ್ಸಿನ ಹಿಂದೆ ಇರುವಂತದ್ದು ಯಾವುದು? ಚೈತನ್ಯ. ಇದು ಮನಸ್ಸನ್ನು ನೋಡ್ತಾ ಇದೆ, ಶರೀರವನ್ನು ನೋಡ್ತಾ ಇದೆ, ಉಸಿರನ್ನು ನೋಡ್ತಾ ಇದೆ, ಈ ಪ್ರಪಂಚವನ್ನು ಸಾಕ್ಷಿಯಾಗಿ ಗಮನಿಸ್ತಾ ಇದೆ. ಒಳಗಡೆ ಶುದ್ಧ ಚೈತನ್ಯ, ಅದೇ ನಾನು. ಯು ಕೆನಾಟ್ ಬಿ ಸೀನ್. ನಾನು ಕಾಣಿಸೋದಿಲ್ಲ ಯಾರಿಗೂ. ನಾನು ಒಳಗಡೆ ಕೂತಿದ್ದೀನಿ. ಐ ಆಮ್ ಇನ್ ದ ಸೆಂಟರ್. ಇದು ಅರ್ಥ ಮಾಡ್ಕೊಬೇಕು ನಾವು. ಅದನ್ನೇ ಅಷ್ಟಾವಕ್ರ ಮಹರ್ಷಿಗಳು ಹೇಳ್ತಾ ಇರೋದು. ನಾಕ್ಷ ಗೋಚರ ಇಲ್ಲಿ ಹೇಳ್ತಾ ಇದ್ದಾರೆ.
ಕಣ್ಣಿಗೆ ಕಾಣಿಸುವಂತದ್ದಲ್ಲ. ಕೇಳಿಸ್ಕೊತಾ ಇದ್ರೆ ಎಲ್ರು? ಆರ್ ಆಲ್ ವಿತ್ ಮೀ? ಓಂ ನಮಃ ಶಿವಾಯ. ನೋಡಿ, ಅದು ತುಂಬಾ ಸೂಕ್ಷ್ಮವಾದ ವಿಚಾರಗಳನ್ನ ಅದು ನಾಕ್ಷಗೋಚರ. ಎಷ್ಟೋ ಜನ ಹೇಳ್ತಾರೆ ನಾನು ನನ್ನ ಆತ್ಮನನ್ನ ನೋಡ್ಬೇಕು ಅಂತ. ಏನ್ ಮಾಡೋದು ಅದಕ್ಕೆ? ಕಣ್ಮುಚ್ಕೊಂಡು ಇಲ್ಲೊಂದು ಬೆಳಕು ಬಂತು, ಅಲ್ಲೊಂದು ಲೈಟ್ ಬಂತು, ಇದೇ ನನ್ನ ಆತ್ಮ, ನನ್ನ ಆತ್ಮ ಒಂದು ಬಿಂದುವಿನ ರೂಪದಲ್ಲಿದೆ, ಆ ಬಿಂದುವಿನ ಮೇಲೆ ಕಾನ್ಸಂಟ್ರೇಟ್ ಮಾಡೋದು. ಕಣ್ಮುಚ್ಕೊಂಡು ಎಲ್ಲೋ ಒಂದು ಬಿಂದುವನ್ನು ಊಹಿಸ್ಕೊಳ್ಳೋದು, ಇದೇ ನನ್ನ ಆತ್ಮ, ಅದೇ ನನ್ನ ಆತ್ಮ ಅಂತ ಅದನ್ನೇ ಊಹಿಸ್ಕೊಂಡು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋದು. ಕೆಲವರು ಏನ್ ಅನ್ಕೊಳ್ತಾರೆ ಅಂದ್ರೆ ಆತ್ಮ ಕಣ್ಣಿಗೆ ಕಾಣಿಸುವಂತಹ ಒಂದು ವಸ್ತು ಅಂತ ಅನ್ಕೊಂಡಿದ್ದಾರೆ. ಕಣ್ಣಿಗೆ ಕಾಣಿಸುವಂತಹ ಒಂದು ವಸ್ತು ಅಂತ ಅನ್ಕೊಂಡಿದೀವಿ. ಅವರಿಗೆ ಜ್ಞಾನೋದಯ ಅಂದ್ರೆ ಏನೋ ಒಂದು ದೊಡ್ಡ ಒಂದು ಲೈಟ್ ಬಂದ್ಬಿಡುತ್ತೆ ಚಕ್ರದಲ್ಲಿ, ಯಾವುದೋ ಒಂದು ಬೆಳಕು ಬಂದ್ಬಿಡುತ್ತೆ, ಸೂರ್ಯನ ರೀತಿಯಲ್ಲಿ ಬೆಳಕು ಬರುತ್ತೆ. ಓಕೆಪ್ಪ, ಸೂರ್ಯನ ರೀತಿಯಲ್ಲಿ ಬೆಳಕು ಬರ್ತಾ ಇದೆ, ಅದನ್ನ ನೋಡ್ತಾ ಇರೋದು ಯಾರು? ಆತ್ಮನೇ ನೋಡ್ತಾ ಇದ್ದೇನೆ. ಆತ್ಮನೇ ಆತ್ಮನ ನೋಡೋದು ಅಂದ್ರೆ ಆತ್ಮ ಆಚೆ ಹೋಗ್ಬಿಟ್ರೆ ಈ ಶರೀರ ಇರುತ್ತಾ ಅಂತ. ಅರ್ಥ ಆಗ್ತಾ ಇದೆಯಲ್ಲ? ಇದು ಗುರುಗಳು ಅದೇ ಹೇಳ್ತಾ ಇದ್ದಾರೆ. ನಾಕ್ಷ ಗೋಚರ, ಕಣ್ಣಿಗೆ ಕಾಣಿಸುವಂತದ್ದಲ್ಲ, ಅನುಭವಿಸುವಂಥದ್ದು ಆತ್ಮನಂದರೆ. ಕಣ್ಮುಚ್ಕೊಂಡು ಕುತ್ಕೊಂಡು ನೀಲಿ ಲೈಟ್ ಬರ್ತಾ ಇದೆ, ಏನು ಬಂಗಾರದ ಕಲರ್ ಲೈಟ್ ಬರ್ತಾ ಇದೆ, ಇದು ನನಗೆ ಬರ್ತಾ ಇಲ್ಲ. ಯಾರೋ ಒಬ್ರು ಬಂದು ಹೇಳ್ತಾರೆ, ನಮ್ಮ ತರಾನೇ ಸಾಧಕರನ್ನ, ನಿನ್ನೆ ಬೆಳಗ್ಗೆ ನಾನು ಧ್ಯಾನದಲ್ಲಿ ಕುತ್ಕೊಂಡಾಗಿದ್ದಾಗ ಇಲ್ಲಿ ಒಂದು ಕೆಂಪು ಕಲರ್ ಲೈಟ್ ಬಂತ್ರಿ ಅಂದ್ರೆ, ಹೌದಾ, ನನಗೆ ಬರ್ಲಿಲ್ವೇ? ನನಗೆ ಸೆಲ್ಫ್ ರಿಯಲೈಸ್ ಆತ್ಮನ ನೋಡ್ಬಿಟ್ಟೆ ನಾನು. ಇವ್ರ ಮನೆಗೆ ಹೋಗಿ ಡಿಪ್ರೆಸ್ ಆಗ್ಬಿಡೋದು. ನೋಡ್ರಿ, ಅವರು ನನ್ನ ನಾವಿಬ್ರು ಜೊತೆಯಲ್ಲೇ ಹ್ಯಾಪಿನೆಸ್ ಪ್ರೋಗ್ರಾಮ್ ಮಾಡಿದ್ದು, ಅವ್ರಿಗೆ ಬೆಳಕು ಬಂದ್ಬಿಡ್ತು, ನನಗೆ ಬರಲಿಲ್ಲ. ಸೊ ಅವ್ರು ನನಗಿನ್ನ ತುಂಬಾ ಅಧ್ಯಾತ್ಮದಲ್ಲಿ ತುಂಬಾ ಮುಂದೆ ಹೊರಟೋಗಿದ್ದಾರೆ, ಎಲ್ಲೋ ಹೊರಟೋಗಿದ್ದಾರೆ ಅವರು. ಗುರುಗಳು ಏನ್ ಹೇಳ್ತಾ ಇದ್ದಾರೆ, ಇದನ್ನ ಕಣ್ಣಿನಿಂದ ನೋಡುವಂತದ್ದಲ್ಲ, ನಾಕ್ಷ ಗೋಚರ. ಅಷ್ಟಾವಕ್ರ ಮಹರ್ಷಿ ಹೇಳ್ತಾ ಇದ್ದಾರೆ. ಯಾರು ನೋಡ್ತಾ ಇರೋದು? ನೋಡ್ತಾ ಇರೋವನೇ ಆತ್ಮ, ಆ ಚೈತನ್ಯವೇ ನೋಡ್ತಾ ಇದೆ ಅದನ್ನ. ಸೊ ಧ್ಯಾನ ಅಂದ್ರೇನು? ಸುಮ್ಮನೆ ಇರೋದಷ್ಟೇ. ಮೆಡಿಟೇಷನ್ ಅಂದ್ರೆ, ಈ ಧ್ಯಾನ ಅಂದ್ರೆ ಏನೋ ಮಾಡೋದಲ್ಲ, ಅಥವಾ ಏನೋ ಅನುಭವಕ್ಕೋಸ್ಕರ ಹಾತೊರೆಯೋದಲ್ಲ, ಏನೋ ಅನುಭವ ಆಗೋದು ಅಲ್ಲ, ಏನೋ ಮಾಡೋದು ಅಲ್ಲ. ಧ್ಯಾನ ಅಂದ್ರೆ ಏನು? ಸುಮ್ಮನೆ ಇರೋದು. ಅರ್ಥ ಆಗ್ತಾ ಇದೆ? ನಾಕ್ಷ ಗೋಚರ, ಕಣ್ಣಿಗೆ ಕಾಣಿಸುವಂತದ್ದಲ್ಲ ಆತ್ಮನಂದರೆ. ಧರ್ಮೌ ಸುಖಂ ದುಃಖಂ ಮಾನಸಾನಿ ನತೇ ವಿಭೋ. ಮುಂದಿನ ಶ್ಲೋಕ ಹೋಗ್ತಾ ಇದೆ. ಧರ್ಮೌ ಸುಖಂ ದುಃಖಂ ಮಾನಸಾನಿ ನತೇ ವಿಭೋ. ಕೆಲವರು ನಾವು ತುಂಬಾ ಒಳ್ಳೆಯವರು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ, ಅದಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಕೆಲವರು ನಾವು ಹೆಂಗಿದ್ರು ಒಳ್ಳೆಯವರು ಅಂದ್ಮೇಲೆ ಇನ್ನು ಆಪೋಸಿಟ್ ಇದ್ದೇ ಇರ್ತಾರೆ, ಅದಕ್ಕೆ ವಿರೋಧವಾದ ಇದರಲ್ಲಿ ಅಧರ್ಮದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಕೆಲವರು ತುಂಬಾ ಭ್ರಷ್ಟರಿದ್ದಾರೆ. ಅವನ್ ಪ್ರತಿ ದಿವಸ ಇಷ್ಟು ಮನೆಗೆ ತಗೊಂಡ್ಬರ್ಲಿಲ್ಲ ಅಂದ್ರೆ ಅವನ ನಿದ್ದೆನೇ ಬರಲ್ಲ. ಅರ್ಥ? ಅದು ಏನ್ ಮಾಡಕ್ಕಲ್ಲ, ಹೌದು, ತುಂಬಾ ಭ್ರಷ್ಟರಿದ್ದಾರೆ. ಕೆಲವರು ಅವ್ರನ್ನ ವಿರೋಧಿಸೋರು ಇದ್ದಾರೆ. ಅವ್ರು ಭ್ರಷ್ಟತನ ಹೆಂಗಿದ್ರು ಅವ್ನು ಭ್ರಷ್ಟ ಅದರಲ್ಲಿ ಮುಳುಗೋಗಿದ್ದಾನೆ, ಅವನನ್ನು ವಿರೋಧಿಸ್ಕೊಂಡು ಇನ್ನೊಬ್ಬನು ಅದರಲ್ಲಿ ಸಿಕ್ಕಾಕೊಂಡಿದ್ದಾನೆ. ಅರ್ಥ ಆಗ್ತಾ ಇದೆಯಲ್ಲ? ಕೆಲವರು ನಾವು ತುಂಬಾ ಸತ್ಯವಂತರು ಅಂತ ಅನ್ಕೊಂಡಿದ್ದಾರೆ, ಓಕೆ, ಇನ್ನೊಬ್ರು ಅದಕ್ಕೆ ವಿರೋಧವಾದ ಇದರಲ್ಲೂ ಸಿಕ್ಕಾಕೊಂಡಿದ್ದಾರೆ. ಇವೆಲ್ಲ ಏನು ಬಂದು ಹೋಗ್ತಾ ಇದೆ, ಅದಕ್ಕೆ ಸಿಕ್ಕಾಕೊಂಡಾಗ್ಲೇ ಮತ್ತೆ ಬಂಧನ ಏರ್ಪಡ್ತಾ ಇದೆ. ಯು ಆರ್ ಟ್ರಾಪ್ಡ್ ಇನ್ ಧರ್ಮ ಅಂಡ್ ಅಧರ್ಮ ಬೋತ್ ಅಂತ ಹೇಳ್ತಾ ಇದ್ದಾರೆ ಗುರುಗಳು. ಅದರಲ್ಲಿ ಇಲಿ ಬೋನಲ್ಲಿ ಸಿಕ್ಕಾಕೊಂಡಂಗೆ ಎರಡು ಧರ್ಮನೂ ಬರುತ್ತೆ, ಅಧರ್ಮ ಬರುತ್ತೆ, ಎರಡು ಬಂದು ಹೋಗ್ತಾ ಇದೆ. ಪ್ರಪಂಚದಲ್ಲಿ ತುಂಬಾ ಜನ ಧಾರ್ಮಿಕ ವ್ಯಕ್ತಿಗಳಿದ್ದಾರೆ. ಅಂದ್ರೆ ಸುಮಾರು 60% ಹೆಚ್ಚಿಗೆ ಇದ್ದಾರೆ ಅಂತ ಹೇಳ್ತಾರೆ ಗುರುಗಳು. ಬೇರೆ ಬೇರೆ ರೀತಿಯ ಧಾರ್ಮಿಕ ವ್ಯಕ್ತಿಗಳೆಲ್ಲ ಇದ್ದಾರೆ. ಇನ್ನು ಕೆಲವರು ಧರ್ಮಕ್ಕೋಸ್ಕರ ತಮ್ಮ ಜೀವನ ಬಿಟ್ಬಿಡಕ್ಕೆ ರೆಡಿ ಇದ್ದಾರೆ. ಹಿಂದೂಗಳಿರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಅವರೆಲ್ಲ. ಸೊ ಎಲ್ಲಾ ಧರ್ಮಗಳಲ್ಲೂ ಆನಂದವಾಗಿ ಇದ್ದಿದ್ರೆ ಈ ಒಡೆದಾಟ ಯಾಕಿರ್ಬೇಕಾಗಿತ್ತು? ಧರ್ಮದ ಹೆಸರಲ್ಲಿ ನಾವು ನೋಡ್ತಾ ಇದೀವಲ್ಲ ಪ್ರಪಂಚದಲ್ಲಿ, ಒಬ್ಬರನ್ನೊಬ್ರು ಬೈಕೊಳ್ಳೋದು, ಹೊಡೆದಾಡ್ಕೊಳ್ಳೋದು, ಫೇಸ್ಬುಕ್ಗಳಲ್ಲಿ ಎಲ್ಲ ಒಬ್ಬರನ್ನೊಬ್ರು ಟಾಂಟ್ ಮಾಡ್ಕೊಳ್ಳೋದು. ಅರ್ಥ ಆಗ್ತಾ ಇದೆಯಲ್ಲ? ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಬಿಟ್ಟಿದೆ ಇದೆಲ್ಲ. ಮತ್ತೆ ಜೀವಾನೇ ತೆಗೆದ್ಬಿಡೋದು. ಧರ್ಮದ ಹೆಸರಲ್ಲಿ ಏನ್ ಬೇಕಾದ್ರೂ ಮಾಡ್ತಾರೆ. ಎಷ್ಟೆಲ್ಲ ಹೊಡೆದಾಟ ನಡೀತಾ ಇದೆ. ಈ ಧರ್ಮ ಎಲ್ಲರನ್ನೂ ಮೋಕ್ಷದ ಕಡೆಗೆ ತಗೊಂಡು ಹೋಗಿದ್ದಿದ್ರೆ, ಮುಕ್ತಿಯ ಕಡೆಗೆ ತಗೊಂಡು ಹೋಗಿದ್ದಿದ್ರೆ ಇಷ್ಟೆಲ್ಲ ಹೊಡೆದಾಟ ಯಾಕಿರ್ಬೇಕಾಗಿತ್ತು ಅಂತ ಕೇಳ್ತಾರೆ ಗುರುಗಳು. ಎಲ್ಲರೂ ಸಂತೋಷವಾಗಿ ಇರ್ಬೇಕಾಗಿತ್ತಲ್ಲ. 60% ಜನ ಧಾರ್ಮಿಕವಾಗಿ ಯಾರಿದ್ದಾರೆ ಅವರೆಲ್ಲ ಸಂತೋಷವಾಗಿ ಇರ್ಬೇಕಾಗಿತ್ತಲ್ಲ.
ಮತ್ತೆ ಯಾಕಿಲ್ಲ, ಸಂತೋಷವಾಗಿಲ್ಲ ಅವರು. ಧರ್ಮ ಧರ್ಮೌ ಸುಖಂ ದುಃಖಂ ಮಾನಸಾನಿ ನತೆ ವಿಭೋ ನ ಕರ್ತಾಸಿ ನ ಭೋಕ್ತಾಸಿ ಮುಕ್ತ ಏವಾಸಿ ಸರ್ವದಾ. ಓಂ ನಮಃ ಶಿವಾಯ. ಒಂದು ನಿಮಿಷ. ಧರ್ಮ ಮತ್ತು ಅಧರ್ಮ, ಸುಖ ಮತ್ತು ದುಃಖಗಳು ನಿನಗೆ ಸಂಬಂಧಪಟ್ಟಿದ್ದಲ್ಲ, ಅದು ಮನಸ್ಸಿಗೆ ಸಂಬಂಧಪಟ್ಟಿರೋದು. ಹಂಗಾದ್ರೆ ನಾನು ಯಾರು? ನಾನು ಮನಸ್ಸಲ್ಲ, ಅದು ಹೇಳ್ತಾ ಇದ್ರೆ ಶುದ್ಧ ಚೈತನ್ಯ. ನೀನು ಕರ್ತೃವೂ ಅಲ್ಲ, ಭೋಕ್ತನೂ ಅಲ್ಲ, ನೀನು ಖಂಡಿತವಾಗಿಯೂ ಸರ್ವದಾ ಮುಕ್ತನು. ಇದೆಲ್ಲ ಮನಸ್ಸಿಗೆ ಸಂಬಂಧಪಟ್ಟಿರೋದು ಎಲ್ಲ. ಅದಕ್ಕೆ ಇಲ್ಲಿ ಗುರುಗಳು ನೆಕ್ಸ್ಟ್ ನೋಡಿ, ಧರ್ಮ ಧರ್ಮೋ ಸುಖಂ ದುಃಖಂ ಮಾನಸ, ಇದೆಲ್ಲ ಮನಸ್ಸಿಗೆ ಸಂಬಂಧಪಟ್ಟಿರೋದು. ನ ಕರ್ತಾಸಿ, ನೀನು ಕರ್ತನೂ ಅಲ್ಲ, ನೀನೇನು ಮಾಡ್ತಾ ಇಲ್ಲ. ನ ಕರ್ತಾಸಿ ನ ಭೋಕ್ತಾಸಿ, ಏನು ಮಾಡ್ತಾ ಇಲ್ಲ ಅಂದ್ರೆ ಏನ್ ಸರ್ ಹಿಂಗಂದ್ಬಿಟ್ರಿ ನೀವು? ಮತ್ತೆ ಎಲ್ಲ ನಡೀತಾ ಇದೆಯಲ್ಲ, ಎಲ್ಲ ಅದೇ ಸಿಕ್ಕದ್ ನಡೀತಾ ಇದೆ. ಕರೆಕ್ಟಾ ನೀವು ಹೇಳ್ತಾ ಇರೋದು? ಎವ್ರಿಥಿಂಗ್ ಈಸ್ ಹ್ಯಾಪನಿಂಗ್ ರಾದರ್ ದನ್ ಡೂಯಿಂಗ್. ನಾವು ಮಾಡೋದಿಕ್ಕನ್ನ ಎಲ್ಲ ಅದಷ್ಟಕ್ಕದ್ ನಡೀತಾ ಇದೆ. ಯಾವಾಗ ಯಾರು ಎಲ್ಲ ಮಾಡ್ತಾ ಇರೋದನ್ನ ನಡೀತಾ ಇದೆ ಅಂತ ಅನ್ಕೊಳ್ತಾನಲ್ಲ, ಈ ಕ್ಷಣದಲ್ಲಿ ಅವನು ಮುಕ್ತ. ಅವನು ಎಲ್ಲವೂ ಅದಷ್ಟಕ್ಕೆ ಅದೇ ಆಗ್ತಾ ಇದೆ. ಯಾವುದೋ ಒಂದು ನಿಯಮ ನಡೆಸ್ತಾ ಇದೆ ಈ ಪ್ರಪಂಚವನ್ನ, ನಾನೇನು ಮಾಡ್ತಾ ಇಲ್ಲ, ಎಲ್ಲ ಅದಷ್ಟಕ್ಕೆ ಅದೇ ಆಗ್ತಾ ಇದೆ ಅಂತ ಅನ್ಕೊಳ್ತಾನೆ ನೋಡಿ, ಅವನು ಅವನು ಈ ಕ್ಷಣದಲ್ಲಿ ಮುಕ್ತನಾಗ್ಬಿಡ್ತಾನ ಅವನು. ಇವಾಗ ನೋಡಿ, ಎಷ್ಟೋ ಸರಿ ನಾವು ಯಾರ ಮೇಲೆ ಕೂಗಾಡ್ಬೇಕು ಅಂತ ಇರಲ್ಲ, ಸಡನ್ ಆಗಿ ಕೋಪ ಬರುತ್ತೆ, ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ, ಹೋಗಿ ಓ ಅಂತ ಕೂಗಾಡ್ಬಿಡ್ತೀವಿ. ಅದೆಷ್ಟು ಕದೆ ಆಗೋದದು ನಮಗೆ ಗೊತ್ತಿಲ್ಲ ಅದು ಏನು. ಸೊ ಎಲ್ಲ ಅದೆಷ್ಟು ಕದೆ ನಡೀತಾ ಇದೆ. ಕೆಲವರು ತುಂಬಾ ಅದ್ಭುತವಾದ ಗಾಯಕರು, ಒಂದೊಂದ್ಸರಿ ಸ್ಟೇಜ್ ಮೇಲೆ ತುಂಬಾ ವರ್ಸ್ಟ್ ಆಗಿ ಅವ್ರ ಪರ್ಫಾರ್ಮೆನ್ಸ್ ಇರುತ್ತೆ. ಒಂದೊಂದ್ಸರಿ ನೋಡಿ ತುಂಬಾ ಅದ್ಭುತವಾಗಿ ಹಾಡಿರ್ತಾರೆ. ನಾನು ಆಡದೆ ಅಂತ ಅನ್ಕೊಂಡ್ರೆ ಅಲ್ಲ, ಯಾವುದೋ ಒಂದು ಶಕ್ತಿ ಆಡಿಸ್ತಾ ಇದೆ ಒಳಗಡೆಯಿಂದ. ನೀವು ಯಾರ ಕವಿಗಳು ನೋಡಿ, ಏನು ಅದ್ಭುತವಾದ ಕವಿತೆ ಬರ್ದಿರಾ ಅಂತ ಅವ್ರು ಕೇಳಿದ್ರೆ, ಹೆಂಗ್ ಬರ್ದ್ರಿ ಇದನ್ನ ಅಂತ ಕೇಳಿದ್ರೆ, ಆ ಬುಕ್ಕಲ್ಲಿ ಒಂದ್ 2 ಲೈನು, ಈ ಬುಕ್ಕಲ್ಲಿ ಒಂದ್ 2 ಲೈನು, ಇನ್ನೊಂದು ಬುಕ್ಕಲ್ಲಿ ಒಂದ್ 3 ಲೈನು, ಈ ತರ ಕಾಪಿ ಮಾಡ್ಕೊಂಡ್ ಬರ್ದೆ ಅಂತ ಹೇಳ್ತಾರ. ಅದಕ್ಕೆ ಕೃತಿ ಚೌರ್ಯ ಅಂತ ಕರೀತಾರೆ. ಕವಿಗಳು ಇಲ್ಲ ಸರ್, ಬೆಳಗ್ಗೆ ಪ್ರತಿ ದಿವಸ ನಾನು ಸೂರ್ಯನ ಅಥವಾ ಸಾಯಂಕಾಲ ಚಂದ್ರನ್ ನೋಡುವಂತ ಅಭ್ಯಾಸ, ಹಂಗೆ ನೋಡ್ತಾ ನೋಡ್ತಾ ಎಲ್ಲಿಂದಾನೋ ಬಂತು ಸರ್, ಹೇಳಕ್ಕಾಗಲ್ಲ, ನಾನು ಅದನ್ನ ಹೇಳಕ್ಕಾಗಲ್ಲ. ಸೈಂಟಿಸ್ಟ್ಗಳು ಕೂಡ ಅಷ್ಟೇ, ಅವರು ಮಾಡುವಂತ ಹೊಸ ಆವಿಷ್ಕಾರಗಳಿದೆ ನೋಡಿ, ಆವಿಷ್ಕಾರಗಳು, ಅದನ್ನ ಕೇಳಿದ್ರೆ ನಂಗೆ ಗೊತ್ತಿಲ್ಲ ಅದು ಎಲ್ಲಿಂದ ಬಂತೋ, ಐ ಡೋಂಟ್ ನೋ ಫ್ರಮ್ ವೇರ್ ಇಟ್ ಕೇಮ್ ಬಂತದು. ಇದು ಗುರುಗಳು ಎಷ್ಟೋ ಸರಿ ಎಕ್ಸಾಂಪಲ್ಸ್ ಹೇಳಿದೆ. ಅಂದ್ರೆ ಏನು, ಇಲ್ಲಿ ಏನಾಗ್ತಾ ಇದೆ, ಎಲ್ಲ ನಡೀತಾ ಇದೆ, ನಾನು ಮಾಡ್ತಾ ಇಲ್ಲ, ಎಲ್ಲ ಅದೆಷ್ಟು ಕದೆ ನಡೀತಾ ಇದೆ. ಎಲ್ಲವೂ ನಡೀತಾ ಇದೆ, ನಾವೇನು ಮಾಡ್ತಾ ಇಲ್ಲ. ಅದಕ್ಕೆ ಗುರುಗಳು ಹೇಳ್ತಾರೆ, ಇದು ದೊಡ್ಡ ಆಶ್ಚರ್ಯಕರವಾದ ಸಂಗತಿ, ಇದನ್ನ ಮನುಷ್ಯ ಗುರುತಿಸ್ತಾ ಇಲ್ಲ. ಮನುಷ್ಯ ನಾವೇನ್ ಅನ್ಕೊಂಡಿದೀವಿ ಅಂದ್ರೆ, ನಾನು ಮಾಡ್ತಾ ಇದ್ದೀನಿ. ಇವಾಗ ಯಾರೋ ಒಬ್ರು ಡಾಕ್ಟರ್ ಆದ್ರು, ನಾನು ಡಾಕ್ಟರ್ ಆದೆ, ನೀನ್ ಡಾಕ್ಟರ್ ಆಗ್ಬೇಕು ಅನ್ನೋ ಆಲೋಚನೆ ನಿನ್ ತಲೆಯಲ್ಲಿ ತಂದಿದ್ದು ಯಾರು? ನಾನು ಇಂಜಿನಿಯರ್ ಆದೆ, ನಾನು ಇನ್ನೊಂದಾದೆ, ಮತ್ತೊಂದಾದೆ, ಆ ಆಲೋಚನೆ ತಲೆಯಲ್ಲಿ ತಂದಿಟ್ಟಿದ್ದು ಯಾರು? ಕಾನ್ಶಿಯಸ್ನೆಸ್ ಇಂದ ಬಂತದು. ಅರ್ಥ ಆಗ್ತಾ ಇದೆಯಲ್ಲ? ಆಮೇಲೆ ಅಲ್ಲಿ ಒಂದು ಸೂಕ್ಷ್ಮವಾದ ಪರದೆ ಇದೆ, ನಾನು ಮಾಡಿದೆ ಅಂತ. ನಾನು ಎಷ್ಟೆಲ್ಲ ಕಷ್ಟಪಟ್ಟೆ, ರ್ಯಾಂಕ್ ತಗೊಂಡೆ, ನಾನು ಅಲ್ಲಿ ಸೀಟ್ ತಗೊಂಡೆ ಅಂತ. ನಿನಗೆ ಬೇರೆ ದಾರಿ ಇನ್ನೇನಿತ್ತು? ದೇರ್ ವಾಸ್ ನೋ ಚಾಯ್ಸ್ ಫಾರ್ ಯು. ಯುವರ್ ಎಫರ್ಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಹ್ಯಾಪನಿಂಗ್ ಅಂತ ಹೇಳ್ತಾ ಇದಾರೆ ಅಲ್ಲಿ. ನಿನ್ನ ಪ್ರಯತ್ನ ಕೂಡ, ನೀನೇನು ಪ್ರಯತ್ನ ಮಾಡಿದ್ಯಲ್ಲ ಅದು ಕೂಡ ಏನು ಆಗ್ತಾ ಇದೆಯಾ ಅದ್ರ ಒಂದು ಭಾಗನೇ. ಅದೇ ಮಾಡಿಸಿರೋದು ನಿನಗೆ. ಬೆಳಗ್ಗೆ 3 ಗಂಟೆಗೆ ಎಬ್ಬಿಸ್ತು, ಪುಸ್ತಕದ ಮುಂದೆ ಕುತ್ಕೊಳ್ಳೋಂಗ್ ಮಾಡ್ತು. ಯಾವುದೋ ಒಂದು ಆಲೋಚನೆ, ಬೆಳಗ್ಗೆ 3 ಗಂಟೆಗೆ ಹೇಳ್ಬೇಕು ಅಂತ ಆಲೋಚನೆ ಎಲ್ಲಿಂದ ಬಂತು? ಆಲೋಚನೆಗಳು ಯಾವ್ದು ನಮ್ದಲ್ಲ, ಆ ತಲೆಯಲ್ಲಿ ಬಂದು ಕುತ್ಕೊಳ್ತು, ಎದ್ದು ಕುತ್ಕೊಳ್ತು. ರ್ಯಾಂಕ್ ತಗೊಬೇಕು ಅಂತ ಆಲೋಚನೆ ಯಾಕೆ ತಂದಿದ್ದು? ಆ ಚೈತನ್ಯ ತಗೊಂಬಂತು ಒಳಗೆ. ಅದು ಬಂದು ಒಳಗಡೆ ಕುತ್ಕೊಂಡಿದ್ನು, ಏಳ್ ಮೇಲೆ ಅಂತ ಎಬ್ಸತ್ತು. ಎಷ್ಟೋ ಸರಿ ಅಲಾರಾಮ್ ಹೊಡಿಯಕ್ಕೆ ಮುಂಚೆ ಎದ್ದು ಕೂತಿರ್ತೀವಿ ನಾವು. ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಇದೆಲ್ಲ ನಮಗೆ. ಯಾವುದೋ ಒಂದು ಶಕ್ತಿ ನಮ್ಮನ್ನ ಮಾಡಿಸ್ತಾ ಇದೆ, ಅದೆಷ್ಟು ಕದೆ ಆಗ್ತಾ ಇದೆಯಲ್ಲ. ಸೊ ನಾವು ಮಾಡುವಂತ ಎಫರ್ಟ್ ಇದೆ ನೋಡಿ, ಅದು ಹಂಗಾದ್ರೆ ನಾನೇನು ಮಾಡೋದಿಲ್ಲ. ಒಂದು ಚೇರ್ ಹಾಕೊಂಡು ಕುತ್ಕೊಂಡು ನೋಡಿ, ನಾನೇನು ಮಾಡಲ್ಲ ಅಂತ. ನಾನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಏನು ಮಾಡೋದಿಲ್ಲ ಅಂತ ಒಂದ್ಸರಿ ಚೇರ್ ಹಾಕೊಂಡು ಕುತ್ಕೊಳ್ಳಿ, ಅರ್ಧ ಗಂಟೆ ಅಷ್ಟೇ ಕುತ್ಕೊಳ್ಳೋದು. ಆಮೇಲೆ ಯಾವುದೋ ಒಂದು ಶಕ್ತಿ ನಮ್ಮನ್ನ ಎಬ್ಸತ್ತೆ. ಅಲ್ಲಿ ಹೋದ್ರೆ ಫಸ್ಟ್ ಕ್ಲಾಸ್ ಆಲೂ ಬೋಂಡ ಮಾಡ್ತಾರೆ, ಒಂದು ರೌಂಡ್ ಹಾಕೊಂಡ್ ಬಂದ್ಬಿಡೋಣ ಅಂತ ಗಾಡಿ ಎತ್ಕೊಂಡು ಹೋಗೋದು. ಅಲ್ಲಿ ಮಸಾಲ ಅದು ಕುಡ್ರು ಬಿಡಲ್ಲ ಸುಮ್ಮನೆ, ಯಾವುದೋ ಒಂದು ಶಕ್ತಿ ನಮ್ಮನ್ನು ಎಬ್ಸತ್ತೆ ಮೇಲಕ್ಕೆ. ಅವಾಗ ಯು ಆರ್ ಅನ್ ಇನ್ಸ್ಟ್ರೂಮೆಂಟ್ ಅಂಡ್ ಸಮ್ ಎನರ್ಜಿ ಇಸ್ ಮೇಕಿಂಗ್ ಯು ಟು ಡೂ ಆಲ್ ದೋಸ್ ಥಿಂಗ್ಸ್. ಸೊ ಥಿಂಗ್ಸ್ ಆರ್ ಹ್ಯಾಪನಿಂಗ್, ಎಲ್ಲ ಆಗ್ತಾ ಇದೆ, ಅದೆಷ್ಟಕ್ಕೆ ಆಗ್ತಾ ಇದೆ.
ಹ ಸೊ ಇದನ್ನ ಗುರುಗಳು ಹೇಳ್ತಾ ಇದ್ದಾರೆ. ಮತ್ತೆ ಎಲ್ಲ ಅದೇ ಮಾಡ್ತಾ ಇರುವಾಗ ಅನುಭವಿಸ್ತಾ ಇರೋದು ಯಾವುದು? ಅದೇ ಅನುಭವಿಸ್ತಾ ನೀನು ಕರ್ತೃ ಅಲ್ಲ, ಭೋಕ್ತನೂ ಅಲ್ಲ. ನೀನು ಮನಸ್ಸಿನ ಲೆವೆಲ್ ಮನಸ್ಸು ಎಲ್ಲವನ್ನ ಮಾಡ್ತಾ ಇದೆ ಅಂದ್ಕೊಂಡು ಅದು ಅನುಭವಿಸ್ತಾ ಇರೋದು ಅದೇನೆ. ಹ? ನ ಕರ್ತಾಸಿ ನ ಭೋಕ್ತಾಸಿ ಮುಕ್ತ ಏವಾಸಿ ಸರ್ವದಾ. ಯಾವಾಗ ಈ ಇದನ್ನ ನಾವು ತಿಳ್ಕೊಳ್ತೀವೋ, ಇದು ಅದಕ್ಕೆ ಹೇಳೋದು ಅಷ್ಟಾವಕ್ರ ಗೀತೆ ಅನ್ನೋದು PhD ಸಬ್ಜೆಕ್ಟು, ಹೈಯೆಸ್ಟ್ ನಾಲೆಡ್ಜ್ ಇದು. ಎಲ್ಲ ಅದನ್ನ ಹೆಂಗಂದ್ರೆ ಹೆಂಗೆ ಅರ್ಥ ಮಾಡ್ಕೊಂಡ್ರೆ ಆಗೋದಿಲ್ಲ. ಓ ಎಲ್ಲ ಅದೆಷ್ಟಕ್ಕದೇ ಆಗ್ಬಿಡುತ್ತೆ ಅಂತ ಕುತ್ಕೊಂಡ್ರೂ ಕುತ್ಕೊಳ್ಳೋಕ್ಕೂ ಆಗೋದಿಲ್ಲ. ಯಾವುದೋ ಒಂದು ಶಕ್ತಿ ನಮ್ಮನ್ನ ಎಬ್ಸತ್ತ ಮೇಲೆ ಎದ್ದು ನಿಂತ್ಕೊಂಡು ಹೋಗಿ ಕೆಲಸ ಮಾಡಿಸ. ಓಕೆ, ಸೊ ಮುಂದಿನ ಸೂತ್ರಕ್ಕೆ ಹೋಗೋಣ. ಮುಂದಿನ ಸೂತ್ರ ಏನು? ಅಹಂ ಕರ್ತೇತ್ಯಹಂ ಮಾನ ಮಹಾಕೃಷ್ಣ ಹಿ ದಂಶಿತ ನಾಹಂ ಕರ್ತೇತಿ ವಿಶ್ವಾಸಂ ಅಮೃತಂ ಪೀತ್ವಾ ಸುಖೀ ಭವ. ಅಹಂ ಕರ್ತೇತ್ಯಹಂ ಮಾನ ಮಹಾಕೃಷ್ಣ ಹಿ ದಂಶಿತ ನಾಹಂ ಕರ್ತೇತಿ ವಿಶ್ವಾಸಂ ಅಮೃತಂ ಪೀತ್ವಾ ಸುಖೀ ಭವ. ನಾನು ಮಾಡಿದೆ ಅನ್ನೋ ವಿಷ ನಿನ್ ತಲೆಗೆ ಹತ್ಬಿಟ್ಟಿದೆ. ನೋಡಿ, ಎಷ್ಟೋ ಸರಿ ಗುರುಗಳು ಅದೇ ಹೇಳ್ತಾರೆ, ನಾನು ಅದು ಮಾಡಿದೆ, ನಾನು ಇದು ಮಾಡಿದೆ, ನಾನು ಹಂಗ್ ಮಾಡಿದೆ, ನಾನು ಹಿಂಗ್ ಮಾಡಿದೆ, ನಾನಿಲ್ಲ ಅಂದ್ರೆ ಏನೂ ನಡೀತಾ ಇರ್ಲಿಲ್ಲ. ಏನೋ ಈ ವಿಷ ಇದು ಮಹಾಕೃಷ್ಣ ಹಿ ದಂಶಿತ. ಇಲ್ಲೇನ್ ಹೇಳ್ತಾರೆ? ಕರಿ ನಾಗರಾವ್ ವಿಷ ಇದೆ ನೋಡಿ, ಆ ವಿಷದ ತರ ನಿನ್ನ ಶರೀರ ಪೂರ್ತಿ ಹತ್ಬಿಟ್ಟಿದೆ. ಒಂದೊಂದು ಜೀವ ಕಣದಲ್ಲೂ ಈ ವಿಷ ಸೇರ್ಕೊಂಡ್ಬಿಟ್ಟಿದೆ, ಈ ಅಹಂಕಾರ ಅನ್ನೋದು. ಅದು ನಿನ್ನನ್ನು ಸಂತೋಷವಾಗಿರಕ್ಕೆ ಬಿಡ್ತಾ ಇಲ್ಲ. ನಾನು ಮಾಡಿದೆ ಅಂತ ಒದ್ದಾಡ್ತಾ ಇದೀಯಾ, ನೀನ್ ಸಂತೋಷವಾಗಿರಕ್ ಬಿಡ್ತಾ ಇಲ್ಲ ಅದು ನಿನ್ನನ್ನ. ನಾಹಂ ಕರ್ತೇತಿ ವಿಶ್ವಾಸಂ, ನಾನೇನೋ ಮಾಡ್ತಾ ಇಲ್ಲ, ಎಲ್ಲ ಅದೆಷ್ಟಕ್ಕೆ ಅದು ನಡೀತಾ ಇದೆ. ಅಮೃತವನ್ನು ಕುಡಿದು ಸುಖವಾಗಿರು. ಏನು ಅದ್ಭುತವಾದ ಸೂತ್ರ. ನಾಹಂ ಕರ್ತೇತಿ ವಿಶ್ವಾಸಂ ಅಮೃತಂ ಪೀತ್ವಾ ಸುಖಿ ಭವ. ಈ ಅಮೃತವನ್ನು ನೀನಿಲ್ಲ ಅಂದ್ರೂ ನಡೆಯತ್ತೆ. ಹಂಗ ನಾನಿಲ್ಲ ಅಂದ್ರೆ ಯಾರು ನಿನ್ನ ಇಲ್ಲಿ ಕರ್ಕೊಂಬಂದು ಕುಡಿಸಿರೋದು ಅದೇನೆ. ನಮ್ಮನ್ನ ಈ ಇನ್ಸ್ಟ್ರೂಮೆಂಟ್ ಕರ್ಕೊಂಬಂದು ಕುಡಿಸಿರೋದು ಅದೇನೆ. ನಾಹಂ ಕರ್ತೇತಿ ವಿಶ್ವಾಸಂ ಅಮೃತಂ ಪೀತ್ವಾ ಸುಖೀ ಭವ. ಈ ಅಹಂಕಾರ ಇದೆಯಲ್ಲ, ನಾನು ಮಾಡಿದೆ ಅದನ್ನ ಈ ಕ್ಷಣದಲ್ಲಿ ತೆಗೆದು ಪಕ್ಕಕ್ಕಿಡು. ನೀನೇನು ಮಾಡ್ತಾ ಇಲ್ಲ, ಒಂದು ನಿಯಮ, ಒಂದು ಶಕ್ತಿ ಇದೆ, ಅದೆಲ್ಲ ಮಾಡಿಸ್ತಾ ಇದೆ. ನಾಹಂ ಕರ್ತೇತಿ ವಿಶ್ವಾಸಂ ಅಮೃತಂ ಪೀತ್ವಾ ಸುಖೀ ಭವ. ಮುಂದಿನ ಸೂತ್ರ ಏನು? ಏಕೋ ವಿಶುದ್ಧ ಬೋಧೋಹಂ ಇತಿ ನಿಶ್ಚಯವನ್ಹಿನ ಪ್ರಜ್ವಾಲ್ಯಂ ಜ್ಞಾನ ಗಹನಂ ವೀತಶೋಕೋ ಸುಖಂ ಚರ. ಏಕೋ ವಿಶುದ್ಧ ಬೋಧೋಹಂ ಇತಿ ನಿಶ್ಚಯವನ್ನಿನ ಪ್ರಜ್ವಾಲ್ಯ ಜ್ಞಾನ ಗಹನಂ ವೀತಶೋಕೋ ಸುಖೀ ಭವ. ಈ ಜ್ಞಾನವನ್ನ ಜೀವನದಲ್ಲಿ ಇದನ್ನ ಅಳವಡಿಸ್ಕೋ. ಈ ಜ್ಞಾನ ಯಾವುದು? ಎಲ್ಲ ನಡೀತಾ ಇದೆ ಅದೆಷ್ಟಕ್ಕದೆ, ನಾನೇನು ಮಾಡ್ತಾ ಇಲ್ಲ. ಅವಾಗ ನಮಗಿರೋ ಅಜ್ಞಾನವನ್ನೆಲ್ಲ ಸುಟ್ಟಾಕ್ಬಿಡುತ್ತೆ. ಈ ಜ್ಞಾನ ಅಳವಡಿಸ್ಕೊಂಡಾಗ ನಮ್ಮ ದುಃಖನು ಅವಾಗ ನೋಡಿ, ನಾನು ಮಾಡ್ತಾ ಇಲ್ಲ, ಎಲ್ಲ ಅದಷ್ಟಕ್ಕೆ ಆಗ್ತಾ ಇದೆ ಅಂದ್ರೆ ದುಃಖ ಇಲ್ಲಿಂದ ಬಂತು ಅಲ್ವಾ? ನೋಡಿ, ಯಾವುದೋ ಒಂದು ಶಕ್ತಿ ನಡೆಸ್ತಾ ಇದೆ ನನ್ನನ್ನ ಅಂದಾಗ ಹೌದಲ್ಲ. ಸೊ ಈ ಸೂತ್ರವನ್ನು ತಗೊಂಡು ಅಜ್ಞಾನದಿಂದ ಆಚೆ ಬಂದು ಬೆಳಕಿನ ಕಡೆಗೆ ಸುಖವಾಗಿರೋ. ಇಟ್ ಇಸ್ ಅನ್ ಆರ್ಡರ್. ಹೌದು, ಇದು ನಮ್ಮ ಅಜ್ಞಾನವನ್ನೆಲ್ಲ ಸುಟ್ಟಾಕಿ ನಮ್ಮನ್ನ ಜ್ಞಾನದ ಕಡೆಗೆ ತಗೊಂಡೋಗ್ಲಿ. ಯಾವುದ್ರ ಬಗ್ಗೆ ಅಸಂತೋಷ ಇದೆ ನಮಗೆ? ಸುತ್ತಲೂ ಆಗ್ತಾ ಇರುವ ಪರಿಸ್ಥಿತಿಗಳ ಬಗ್ಗೆನಾ? ಸುತ್ತಲೂ ಆಗ್ತಾ ಇರೋ ಪರಿಸ್ಥಿತಿಗಳ ಬಗ್ಗೆನಾ ನಮಗೆ ಅಸಂತೋಷ ಇರೋದು? ಸುತ್ತಲೂ ಇರುವಂತ ಜನರ ಬಗ್ಗೆನಾ? ಅವ್ರೇನ್ ಶಾಶ್ವತವಾಗಿ ಇಲ್ಲಿ ಇದ್ದು ಬಿಡ್ತಾರ ಸಾವಿರಾರು ವರ್ಷ? ಗುರುಗಳು ಅದೇ ಹೇಳ್ತಾ ಇದ್ದಾರೆ. ಅವ್ರೇನು ಶಾಶ್ವತವಾಗಿ ಇಲ್ಲಿ ಇದ್ದು ಬಿಡ್ತಾರ? ನಮ್ಮ ಸುತ್ತಲೂ ಇರೋರು ಅವರು ಬದಲಾಗ್ತಾ ಇದಾರೆ. ಎಲ್ಲ ನಮ್ ಜೊತೆಗೆ ಅವರು ನಡೀತಾ ಇದ್ದಾರೆ. ಹೇಗೆ ನದಿಯಲ್ಲಿ ನೀರು ಹೋಗ್ತಾ ಇದೆಯೋ, ಪೂರ್ತಿಯಾಗಿ ಹರ್ಕೊಂಡು ಹೋಗ್ತಾ ಇದೆಯೋ ಪ್ರವಾಹದ ರೂಪದಲ್ಲಿ, ಅವರು ಈ ಪ್ರವಾಹದಲ್ಲಿ ಅವರು ಕೂಡ ಒಂದು ಭಾಗನೇ. ನಿನ್ನೆ ರಾತ್ರಿ ಇದ್ದಂತ ವ್ಯಕ್ತಿ ಇವತ್ತು ಬೆಳಗ್ಗೆ ಇನ್ನು ಬೇರೆ ವ್ಯಕ್ತಿ ಆಗಿರ್ತಾನೆ, ಡಿಫ್ರೆಂಟ್ ಆಗಿರ್ತಾನೆ ಅವನು. ಹೇಗೆ ಗುರುಗಳು ಅದೇ ಹೇಳ್ತಾ ಇದ್ದಾರೆ, ಏನು ಅಂದ್ರೆ ಎಲ್ಲರೂ ಈ ನೀರಿನ ಮೇಲೆ ಗುಳ್ಳೆ ರೀತಿಯಲ್ಲಿ, ಯಾವ ಗುಳ್ಳೆ ಯಾವಾಗ ಹೊಡೆದೋಗತ್ತೋ ಗೊತ್ತಿಲ್ಲ.
ನೀರಿನ ಮೇಲೆ ಬಬಲ್ ಅಂತಾರಲ್ಲ, ಯಾವಾಗ ಹೊಡೆದೋಗುತ್ತೋ ಗೊತ್ತಿಲ್ಲ. ಹ್ಮ್ ಸುತ್ತಲೂ ಆಗ್ತಾ ಇರುವ ಸಂಘಟನೆಗಳು, ಪರಿಸ್ಥಿತಿಗಳ ಮೇಲೆ ನಿನಗೆ ಸಂತೋಷ ಇಲ್ವಾ, ದುಃಖ ಇದೆಯಾ, ಅದು ಕೂಡ ಎಷ್ಟು ದಿವಸ ಇರತ್ತೆ? ಅದು ಕೂಡ ಬದಲಾಗತ್ತೆ. ಎಲ್ಲ ಬದಲಾಗ್ತಾ ಇದೆ. ಸಾಕ್ಷಿಯಾಗಿ ನೋಡ್ತಾ ಇರೋ ಎಲ್ಲವನ್ನ. ಎಂತ ಅದ್ಭುತವಾದ ಜ್ಞಾನ ನೋಡಿ ಇದು. ಎಲ್ಲವನ್ನ ಸಾಕ್ಷಿಯಾಗಿ ನೋಡ್ತಾ ಇರುವಂಥದ್ದು. ಮತ್ತೆ ನಮ್ಮ ಆರೋಗ್ಯದ ಬಗ್ಗೆ ಆಲೋಚನೆನಾ? ಎಷ್ಟು ದಿವಸ ಈ ಶರೀರವನ್ನು ನಾವು ಹಿಡಿದಿಟ್ಕೊಳ್ಳಕ್ ಸಾಧ್ಯ? ಏನೋ 1,000 ವರ್ಷ ಇರುತ್ತೆ ಈ ಶರೀರ ನಮ್ದು. ಶರೀರ ಅಂದಮೇಲೆ ಅನಾರೋಗ್ಯ ಬಂದೇ ಬರುತ್ತೆ. ಬಂದಾಗ ಅದಕ್ಕೆ ಸ್ವಲ್ಪ, ಶರೀರ ಅಂದಾಗ ಅನಾರೋಗ್ಯ ಬಂದೇ ಬರುತ್ತೆ. ಬಂದಾಗ ಅದಕ್ಕೆ ಸ್ವಲ್ಪ ಔಷಧ ಕೊಟ್ಟು, ಒಳ್ಳೆ ಆಹಾರ ಕೊಟ್ಟು, ವಿಶ್ರಾಂತಿ ಕೊಟ್ಟು ನೋಡ್ಕೊಳ್ಳಿ ಅದನ್ನ ಅಂತ ಹೇಳ್ತಾ ಇದಾರೆ. ಓ, ನನಗೆಂತ ಅನಾರೋಗ್ಯ ಬಂದ್ಬಿಡ್ತು ಅಂತ ಮನಸ್ಸಿನಲ್ಲಿ ಅದನ್ನ ಇಟ್ಕೊಂಡು ಒದ್ದಾಡ್ತಾ ಇದ್ರೆ ಪರಿಸ್ಥಿತಿ ಇನ್ನ ನಾವೇ ದುಃಖಕ್ಕೆ ಒದ್ದಾಡ್ತೀವಿ. ಶರೀರಕ್ಕೆ ಮಾಮೂಲಿ ಬಂದೇ ಬರುತ್ತೆ. ಮತ್ತೆ ಇನ್ನೊಂದು ಏನ್ ಹೇಳ್ತಾ ಇದಾರೆ ಗುರುಗಳು, ಈ ಶರೀರನ ನಂಬೋಂಗಿಲ್ಲ. ಕೆಲವ್ರು ಹೇಳ್ಕೊಳ್ತಾರೆ, 50 ವರ್ಷದಿಂದ ಹಾಸ್ಪಿಟ್ಲ್ಗೆ ಹೋಗಿಲ್ಲ ಸರ್, ಯಾವಾಗ ಕೈ ಕೊಡತ್ತೋ ಗೊತ್ತಿಲ್ಲ. ಓಂ ನಮಃ ಶಿವಾಯ. ನಾನು ಕಲ್ಗುಂಡದ್ದು ಇದ್ದಂಗೆ ಇದೀನಿ ಅಂದ್ರೆ ನಾಳೆ ಬೆಳಗ್ಗೆ ಫೋಟೋ ಹಾಕಿ ಆ ಹೂನಾರ ಹಾಕ್ಬಿಟ್ಟಿರ್ತಾರೆ ಅವ್ರಿಗೆ. ಎಷ್ಟೋ ಜನ ಹೇಳಿದ್ರು 50 ವರ್ಷದಿಂದ ನಾನು ಹಾಸ್ಪಿಟ್ಲ್ ಮೆಟ್ಲು ತುಳಿದಿಲ್ಲ ಅಂತ. ಆಮೇಲೆ ಒಂದು ವಾರ ಬಿಟ್ಕೊಂಡು, ಎಲ್ಲಿ ಯಜಮಾನ್ರು ಕಾಣಿಸ್ತಾ ಇಲ್ಲ, ವಾಕಿಂಗ್ಗೆ ಬರ್ತಾ ಇಲ್ಲ ಅಂದ್ರೆ, ಇಲ್ಲ ಸರ್ ಮೊನ್ನೆ ಹೋಗ್ಬಿಟ್ರು. ಸಡನ್ ಆಗಿ ಚೇರಲ್ಲಿ ಕೂತ್ಕೊಂಡಿದ್ರು, ಹಂಗೆ ರೈಟ್ ಅಂತ. ಮತ್ತೆ ಎಷ್ಟು ಅಂತ, ಏನು ಈ ಶರೀರ ಸ್ಮಾರಕನ ಇದು? ನೀವು 1000 ವರ್ಷ ಇಟ್ಕೊಳ್ಳಕ್ಕೆ? ಇದು ನನ್ನ ಮಾತಲ್ಲ, ಇಲ್ಲಿ ಕೇಳ್ತಾ ಇದ್ದಾರೆ. ಕೆನ್ ಯು ಕೀಪ್ ಇಟ್ ಆಸ್ ಎ ಮಾನ್ಯುಮೆಂಟ್? ಇಲ್ಲಿ ಕೇಳ್ತಾ ಇದ್ದಾರೆ ಗುರುಗಳು. ಇದನ್ನೇನು ಸ್ಮಾರಕದ ರೀತಿಯಲ್ಲಿ ಕಾಪಾಡಕ್ಕಾಗತ್ತ? ಶರೀರ ಅದಕ್ಕೆ ಅಶಾಶ್ವತವಾದ ಶರೀರದಲ್ಲಿ ಶಾಶ್ವತವಾದ ಚೈತನ್ಯ, ಅನಂತವಾದ ಚೈತನ್ಯ. ಕೆಲವರು ತುಂಬಾ ಶರೀರದ ಬಗ್ಗೆ, ಓ ಅಲ್ಲಿ ಪ್ರೋಟೀನ್, ಬೆಳಗ್ಗೆ ಎದ್ದು ಪ್ರೋಟೀನ್ ಕುಡಿಬೇಕು, 12 ಗಂಟೆಗೆ ಈ ಜ್ಯೂಸ್ ಕುಡಿಬೇಕು, ಮಧ್ಯಾಹ್ನ 2 ಪುಲ್ಕ ತಿನ್ಬೇಕು, ಇದು ತಿನ್ಬೇಕು, ಸಾಯಂಕಾಲ ಇದು ಕುಡಿಬೇಕು, ರಾತ್ರಿ ಇಷ್ಟೊತ್ತಿಗೆ ಊಟ ಮಾಡ್ಬೇಕು, ಬೆಳಗ್ಗೆ 10 ಕಿಲೋಮೀಟರ್ ಬೇಗ ಜಾಗ ಖಾಲಿ ಮಾಡ್ಬಿಟ್ಟಿರ್ತಾರೆ. ತುಂಬಾ ಓವರ್ ಆಗಿ ಆರೋಗ್ಯ ನೋಡ್ಬೇಕು ಇಲ್ಲ ಅಂತಲ್ಲ. ಹಳ್ಳಿಗಳಲ್ಲಿ ಏನ್ ತಿಂತಾರೆ? ಒಂದ್ ಮುದ್ದೆ, ಏನೋ ಒಂದಷ್ಟು ಊಟ ಮಾಡಿ, ಬೆಳಗ್ಗೆ ಊಟ ಮಾಡಿ ಸಾಯಂಕಾಲ ಗಟ್ಟಿಯಾಗಿರ್ತಾರೆ. ಅಂತ ದೊಡ್ಡ ನ್ಯೂಟ್ರಿಷನ್ ಏನು ಇರೋದಿಲ್ಲ ಹಳ್ಳಿಗಳಲ್ಲಿ. ಎಷ್ಟೋ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ತರಕಾರಿ ಬೆಳೀತಾರೆ. ನಮ್ಮ ಜಿಲ್ಲೆ ಬಗ್ಗೆ ಹೇಳ್ಬೇಕು ಅಂದ್ರೆ ಒಂದು ವಿಶೇಷ, ನಮ್ಮ ಜಿಲ್ಲೆಯಲ್ಲಿ ತರಕಾರಿ ಬೆಳೀತಾರೆ. ಅವರು ತರಕಾರಿ ಎತ್ಕೊಂಡೋಗಿ ಮಾರ್ಕೆಟ್ಗೆ ಹಾಕ್ತಾರೆ, ಬಟ್ ಅವ್ರ ಮನೆಯಲ್ಲಿ ತರಕಾರಿ ಉಪಯೋಗಿಸಲ್ಲ. ಅವ್ರು ಮುದ್ದೆ ಮಾಡ್ಕೊಂಡು, ಬಟ್ ನೋಡಿದ್ರೆ ಗಟ್ಟಿ ಮುಟ್ಟಾಗಿರ್ತಾರೆ. ಇಲ್ಲಿ ಎಲ್ಲಾ ವಿಧವಾದ ಪ್ರೋಟೀನ್ಗಳು, ವಿಟಮಿನ್ಗಳು ಎಲ್ಲ ತಿಂದವರು ಅವರು ಆರೋಗ್ಯಕ್ಕೋಸ್ಕರ ಹೊಡೆದಾಡ್ತಾ ಇರ್ತಾರೆ. ಅದಕ್ಕೆ ಗುರುಗಳು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಏನು ಅಂದ್ರೆ, ಒಂದ್ಸರಿ ಆಶ್ರಮದ ಪಕ್ಕದಲ್ಲಿ ಒಂದು ಗುಡ್ಡದ ಮೇಲೆ ಸೈಕಲ್ ಅಲ್ಲಿ ಹೋಗಿ ವಾಪಸ್ ಬರೋದು, ಒಂದು ಕಾಂಪಿಟೇಷನ್ ಇಟ್ಟು. ಏನು ಅಲ್ಲಿ ಕೆಲವರೆಲ್ಲ ತುಂಬಾ ಶರೀರ ಬಾಡಿ ಬಿಲ್ಡಿಂಗ್ ಮಾಡೋರೆಲ್ಲ ಹೊಸ ಶೂ, ಆಮೇಲೆ ಅದೆಲ್ಲ ಹಾಕಿ, ಆ ಸೈಕಲ್ಗೆ ಮುಂದ್ಗಡೆ ಒಂದು ವಾಟರ್ ಬಾಟಲ್ ಎಲ್ಲ ಬರುತ್ತೆ, ಅದನ್ನ ಫಿಕ್ಸ್ ಮಾಡ್ಕೊಂಡು, ಕೂಲಿಂಗ್ ಗ್ಲಾಸ್ ಹಾಕೊಂಡು, ಸೈಕ್ಲಿಂಗ್ ಮಾಡಕ್ಕೆ ಒಂದು ಟೋಪಿ ಎಲ್ಲ ಬರುತ್ತೆ, ಆ ಟೋಪಿ ಎಲ್ಲ ಹಾಕೊಂಡು ಎಲ್ಲ ರೆಡಿ ಆಗಿದ್ರು. ಸೊ ಎಲ್ಲರೂ ಹೊರಟರು. ಆಶ್ರಮದ ಪಕ್ಕದಲ್ಲಿ ಹಾಲು ಹಾಕ್ತಾನಲ್ವಾ, ಇವ್ರ ಮೇಲಕ್ಕೆ ಹೋಗೋಷ್ಟೆಲ್ಲ ಅವ್ನ ಮೇಲಕ್ಕೆ ಹೋಗಿ ಕೆಳಗೆ ಇಳಿದ್ಬಿಟ್ಟಿದ್ದಾರೆ. ಮನೆಗೂ ಹಾಲು ಹಾಕ್ತಾನಲ್ವಾ ಅವನು, ಆಶ್ರಮದ ಪಕ್ಕದಲ್ಲಿ ಹಳ್ಳಿಯಲ್ಲಿ ಅವ್ನ ಮೇಲೋಗಿ ಕೆಳಗೆ ಬಂದ್ಬಿಟ್ಟಿದ್ದಂತೆ. ಇವರೆಲ್ಲ ಮಿಲ್ಕ್ ಶೇಕು, ಆಮೇಲೆ ಪ್ರೋಟೀನ್ ಶೇಕು ಎಲ್ಲ ತಗೊಂಡು ಹೊರಟವರು, ಇನ್ನ ಗುಡ್ಡದ ಮೇಲೆ ಹೋಗಿಲ್ಲ, ಅವನು ವಾಪಸ್ಸೇ ಬಂದ್ಬಿಟ್ಟ. ಅವನು ಯಾವ್ದು ಆರೋಗ್ಯ ಹಂಗಾದ್ರೆ? ಅದಕ್ಕೆ ಗುರುಗಳು ಏನ್ ಹೇಳ್ತಾರೆ, ದುಃಖದಲ್ಲಿ ಇರಬೇಡಿ. ಅಸಂತೋಷವಾಗಿರೋದಕ್ಕೆ ಕಾರಣನೇ ಇಲ್ಲ. ಶರೀರದ ಬಗ್ಗೆನ, ಶರೀರ ಗ್ಯಾರಂಟಿ ಇಲ್ಲ. ನಮ್ಮ ಅಸಂತೋಷಕ್ಕೆ ಕಾರಣ ಏನೋ ನಮ್ಮ ಶರೀರ, ಮತ್ತೆ ನಮ್ಮ ಮನಸ್ಸಿನಲ್ಲಿ ಏನಾಗ್ತಾ ಇದೆ ಅದು, ಜನರು, ನಮ್ಮ ಸುತ್ತಲೂ ಇರೋ ಜನರು, ಪರಿಸ್ಥಿತಿಗಳು. ಇನ್ನು 5ನೇದನ್ನ ಇದೆಯಪ್ಪ, ಇದಿಷ್ಟೇ 4 ಇರೋದು. ಮೊದಲು ನಮ್ಮ ಶರೀರ, ಆರೋಗ್ಯ ಅನಾರೋಗ್ಯ ಇದ್ರ ಬಗ್ಗೆ ಸಿಕ್ಕಾಕೊಂಡಿದೀವಿ. 2ನೇದು ನಮ್ಮ ಮನಸ್ಸಿನಲ್ಲಿ ಪಾಸಿಟಿವ್ ಥಾಟ್ಸ್ ಬರ್ತಾ ಇದೆ, ನೆಗೆಟಿವ್. ಮನಸ್ಸಂದ ಮೇಲೆ ಪಾಸಿಟಿವ್ ನೆಗೆಟಿವ್ ಇದೆಲ್ಲ ಬಂದೇ ಬರುತ್ತೆ. ಸಾಕ್ಷಿಯಾಗಿ ಗಮನ, ಅದಕ್ಕೆ ಹೇಳಿದ್ರಲ್ಲ, ಸಾಕ್ಷಿಯಿಂದ ಗಮನಿಸು, ಸಾಕ್ಷಿಯಾಗಿ. ನಾನು ಮನಸ್ಸಲ್ವಲ್ಲ, ಅದು ಹೇಳ್ತಾ ಇದ್ದಾರೆ. ನೀವು ಮನಸ್ಸಲ್ಲ, ಮನುಷ್ಯರು, ನಿಮ್ಮ ಸುತ್ತಲೂ ಇರೋರು. ನಮಗೇನಾಗ್ತಾ ಇದೆ ಅದು ಆ ಶರೀರದಲ್ಲಿ ಆಗ್ತಾ ಇದೆ.
ಪರಿಸ್ಥಿತಿಗಳು ಬಂದು ಹೋಗ್ತಾ ಇರುತ್ತೆ, ಒಳ್ಳೇದು ಬಂತು ಕೆಟ್ಟದ್ದು ಬಂತು, ಅದೆಲ್ಲ ಎಕ್ಸಾಂಪಲ್ಸ್ ಇವಾಗ ನೋಡಿದ್ವಲ್ಲ, ಐಡೆಂಟಿಫಿಕೇಶನ್ ಅದೆಲ್ಲ. ಸೊ ಇನ್ಯಾವುದನ್ನ ಇನ್ನೊಂದು ಇದೆಯಾ ನಾವು ಅಸಂತೋಷಗೊಳ್ಳೋದಿಕ್ಕೆ? ಇಲ್ಲ. ಇಂದ ನಾಲ್ಕೆ: ಒಂದು ಮನಸ್ಸು, ಇನ್ನೊಂದು ಶರೀರ, ಮತ್ತೆ ಸುತ್ತಲೂ ಪರಿಸ್ಥಿತಿಗಳು, ಜನ. ಇದು ನಾಲ್ಕೇ ಕಾರಣಗಳು ನಮ್ಗೆ ದುಃಖಕ್ಕೆ ಹೋಗೋದಿಕ್ಕೆ. ಅದು ಗುರುಗಳು ಹೇಳ್ತಾರೆ, ಇದೆಲ್ಲವನ್ನ ಸಾಕ್ಷಿಯಾಗಿ ಗಮನಿಸ್ಕೊಂಡು ಸುಖದಿಂದ ಸುಖೀ ಭವ. ಇಟ್ಸ್ ಎನ್ ಆರ್ಡರ್, ಸುಖೀ ಭವ. ಅದಕ್ಕೆ ಗುರುಗಳು ಹೇಳ್ತಾರೆ, ನಮ್ಮ ಹತ್ರ ಎಷ್ಟೋ ಜನ ಬರ್ತಾರೆ, ಗುರುಜಿ ನನಗೆ ಇದಾಗಬೇಕು ಅದಾಗಬೇಕು ಅಂತ. 5% ಚಾನ್ಸ್ ಇದ್ರೂ ಆಶೀರ್ವಾದ ಕೊಟ್ಬಿಡ್ತೀವಿ ನಾವು, ಇಲ್ಲ ಅಂತ ಹೇಳೋದಿಲ್ಲ. ಎಸ್ ಅನ್ನೋದಿಕ್ಕನ್ನ ಇಲ್ಲ ಅನ್ನೋದು ತುಂಬಾ ಪವರ್ಫುಲ್. ಅದು ಓಕೆ. ಅದಕ್ಕೆ ಮಹಾತ್ಮರು ಇಲ್ಲ ಅಂತ ಹೇಳೋದಿಲ್ಲ, ನೋ ಅಂತ. ನೋ ಅನ್ನೋದು ತುಂಬಾ ಶಕ್ತಿಶಾಲಿ. ಅದು ಆಗೋದೇ ಇಲ್ಲ ಅಂತಾಗ ಇಲ್ಲ ಅಂತ ಹೇಳ್ತಾರೆ. ಆವಾಗ್ಲೂ ಹೋದ್ರೆ ಸಿಕ್ಕಾಕೊಳ್ತೀರಾ ಅಂತ ಹೇಳಿ, ಡಬಲ್ ಟ್ಯಾಕ್ಸ್ ಬೀಳುತ್ತೆ ನಿಮಗೆ ಅಂತ. ಸೊ ಅದಕ್ಕೆ ವೀತ ಶೋಕೋ ಸುಖೀ ಭವ. ಇದು ಯಾವ್ದ್ರಲ್ಲೂ ಸಿಕ್ಕಾಕೊಂಬೇಡಿ, ಸುಖವಾಗಿರಿ, ಬಿ ಹ್ಯಾಪಿ. ಓಕೆ ಅಂತೇಳಿ ಇಟ್ಸ್ ಅನ್ ಆರ್ಡರ್ ಅಂತ ಹೇಳ್ತಾ ಇದ್ದಾರೆ ಗುರುಗಳು. ಇಲ್ಲಿಗೆ ಇವತ್ತಿನ ಅಷ್ಟಾವಕ್ರ ಗೀತೆಯ ಒಂದು ಜ್ಞಾನ ಚರ್ಚೆ ಮುಗಿಯುತ್ತೆ. ಓಂ ನಮಃ ಶಿವಾಯ. ಥ್ಯಾಂಕ್ ಯು.